ನವಿಲು ಅಂತ ಹೇಳಿ ಆ ನವಿಲು ಇಲ್ಲಿನ ಏನ್ ಮಾಡ್ತದ್ರಿ? ಏನ್ ಮಾಡ್ತದ್ರಿ ನವಿಲು ಇಲ್ಲಿನ ಏನ್ ಮಾಡ್ತದ್ರಿ? ನೋಡಿದ ತಕ್ಷಣ ಹಿಂಗ್ ತಗೊಂಡು ಸ್ವಾಕಾರ ಮಾಡ್ತದೆ. ತಿಂತದಿಲ್ಲ, ತಿನ್ನಂಗಿಲ್ಲ. ಅದು ಸುಮ್ ಕುಂತದೆ. ಎಷ್ಟು ಚಂದ ಕುಂತದೆ. ಗಣಪತಿ ವಾಹನ ಇಲಿ ಸುಮ್ ಕುಂತದ, ಇತ್ತ ಕಡೆ ಷಣ್ಮುಖನ ವಾಹನ ನವಿಲು ಸುಮ್ಮನೆ ಕುಂತದ, ಇತ್ತ ಕಡೆ ಪಾರ್ವತಿ ವಾಹನ ಸಿಂಹ, ಇವರೆಲ್ಲ ಸುಮ್ ಕುಂತರು, ಅದು ಸುಮ್ ಕುಂತದ. ಇತ್ತ ಕಡೆ ಪರಮಾತ್ಮನ ವಾಹನ ಯಾವುದು? ಮತ್ತೆ ನಂದಿ ನೋಡಿದ್ರೆ ಸಿಂಹ ಏನ್ ಮಾಡೋದು? ಏನ್ ಮಾಡ್ತದ್ರಿ? ಸ್ವಾಕಾರ ಮಾಡತ್ತದಿಲ್ಲ. ಇಲ್ಲಿ ಯಾಕೆ ಸುಮ್ ಕುಂತದ ಎಲ್ಲಾರಂದ್ರೆ, ಮೇಲಿರ್ತಕ್ಕಂಥ ಪರಮಾತ್ಮ ಗಂಗೆಯ ಸುಮ್ ಕುಂತಳ ತಲೆ ಮೇಲೆ, ಪಾರ್ವತಿ ತೊಡೆ ಮೇಲೆ ಸುಮ್ಮನೆ ಕುಂತಳ. ಇವರಿಬ್ರು ಸುಮ್ಮನೆ ಕುಂತಾರಂತ ಮಕ್ಕಳಾಗಿರ್ತಕ್ಕಂಥವ್ರು. ಗಣಪತಿ ಸುಮ್ ಕುಂತಾನ, ಗಣಪತಿ ಸುಮ್ ಕುಂತಾರಂತ, ಇಲಿ ಸುಮ್ ಕುಂತಾನ, ಇಲಿ ಸುಮ್ ಕುಂತಾರಂತ, ಷಣ್ಮುಖ ಸುಮ್ಮನೆ ಕುಂತಾನ, ಷಣ್ಮುಖ ಸುಮ್ಮನೆ ಕುಂತಾರಂತ, ನವಿಲಿ ಸುಮ್ಮನೆ ಕುಂತಾನ, ನವಿಲಿ ಸುಮ್ಮನೆ ಕುಂತಾರಂತ, ಪರಮಾತ್ಮ ವಾಹನ ಇರ್ತಕ್ಕಂಥ ನಂದಿ ಸುಮ್ಮನೆ ಕುಂತದ, ನಂದಿ ಸುಮ್ಮನೆ ಕುಂತಾರಂತ, ಪಾರ್ವತಿ ವಾಹನ ಸುಮ್ಮನೆ ಕುಂತದ. ಇದೆಲ್ಲದಕ್ಕೆ ಕಾರಣ ಎಲ್ಲರೂ ಸುಮ್ಮನೆ ಅಂತ ತಿಳ್ಕೊಂಡು ಭಗವಂತ ಪರಮಾತ್ಮ ಮನೆಯ ಮಾಲೀಕ ಏಕಾಂತ ಸ್ಥಿತಿಯೊಳಗೆ ನಿಧಾನ ತಿಳ್ಕೊಂಡು ಸಂಸಾರ ನಿಧಾನವಾಗಿ ಸಾಗಲಿಕ್ಕಿರ ಈ ಫೋಟೋದ ತಿಳಿಸುತ್ತದೆ. ಮನೆಯ ಏನಿದ್ದಿರಲ್ಲ, ಮನೆಯ ಯಜಮಾನತ್ವದ ಆಡಳಿತವನ್ನು ಅಧಿಕಾರವನ್ನು ಮಾಡತಕ್ಕಂಥವರು ಅವ್ರ ಮನೆಯಲ್ಲಿದ್ದಾರಿದ್ರೆ ಎಲ್ಲರೂ ನಿಧಾನ ಇರ್ತಾರೆ. ಅವ್ರ ನಿಧಾನ ತಪ್ಪಿ ಮನೆಯೊಳಗ ಮಕ್ಕಳಿಗಿಂತ ಮೊದಲು ಅವ್ರು ಪಾಠ ಕೊಡೋದು. ಮಡಿಯಮ್ಮ ಆದಯ್ಯನವರ ಜೀವನ ಹೆಂಗಾಗ್ಯದಂದ್ರ ಹರಳ ಗುಂಡಿಗೆ ಗ್ರಾಮದ ಪ್ರಸಿದ್ಧಿಯಾಗಿದೆ. ಇದ್ರ ಹಿಂಗೆ ಜೀವನ ಮಾಡಬೇಕು, ಇದ್ರ ಸಂಸಾರವನ್ನು ಹಿಂಗೆ ಮಾಡಬೇಕು, ಜಗಮೆಚ್ಚುವಂತ ಸಂಸಾರವನ್ನ ಮಾಡಬೇಕು. ನಮ್ದು ಹೆಂಗಾಗ್ಯದಂದ್ರ ತೋರಿಕೆ ಸಂಸಾರಗಳು ಬಾಳ ಹಿಡ್ದಾರ. ಅವ್ರೇನ್ತಂದ್ರೆ 50,000 ಕೋಟಿ ಇರೋ ಮನೆಯಿಂದ ಬರ್ರಿ 50,000 ಕೋಟಿ ಇರೋ ಗಂಡನ ಸ್ಕಾಲರ್ ಇವೆ ಪುರಾಣ ಬಂದು ಅನ್ಕೊಂಡ್ರಿ ಬೇರೆ ಗಂಡ ನಮ್ದೇ ಇಲ್ಲ. ಪುರಾಣ ಬಂದಾಗ ಇಲ್ಲೇ ಊಟ ಗಿಟ್ಟ ಚಲೋ ಮಾಡಿದ್ರೆ ಅಂತ ಯಾವ ಹೆಣ್ಮಲ್ಲಿ ಬೇಕಾದ್ರೆ ಭಾಳ ಚಂದ ಇರ್ತದೆ. ಅದು ಬಿಟ್ಟು ಏನು ಮಾಡಿ ಕೇಳೋದು? ದುಡ್ಡು ಹೇಳಿ ತಂದೆ ಅಲ್ಲ, ದುಡ್ಡು ಹೇಳಿ ತಂದೆ ಅಂದ್ರೆ ಏನ್ ಹಾಕಂದ್ರೆ ಹೇಳ್ಬೋದು? ಹೆಂಡತಿ ಹಾಕಂಡ್ರಿ ಅದ್ರಾಗ ಹೆಂಡತಿಯಲ್ಲಿ ಎರಡು ಪ್ರಕಾರ. ಹೆಂಡತಿ ಹಾಕಲ್ಲ, ಹೆಂಡತಿಯಲ್ಲಿ ಎರಡು ಪ್ರಕಾರ ಅದ. ಪತ್ನಿ ಹಾಕಿರೋ, ಧರ್ಮ ಪತ್ನಿ ಹಾಕಿರಿ. ಗಂಡನಿಗೆ ಏನಾಗ್ತೀರಿ? ಧರ್ಮಪತ್ನಿ ಆಗುದು. ಧರ್ಮಪತ್ನಿ ಆಗ ಏನ್ ಹೇಳ್ತಾರೆ ಗೊತ್ತಲ್ಲ? ಮನೆಗೆ ಬಂದಾಗ ನೀವು ಊಟ ಮಾಡಿದಿಲ್ಲ, ಚಂದ ಚಲೋ ಇದ್ದಿಲ್ಲ, ನೀರು ಕುಡುದಿಲ್ಲ, ಹೊತ್ತೊತ್ತಿ ಚಲೋ ಸಮಯ ಚೆನ್ನಾಗಿದ್ದಿಲ್ಲ ಅಂತ ಕೇಳ್ತಾರ. ಅಪ್ಪಿ ತಪ್ಪಿ ಧರ್ಮಪತ್ನಿ ಆಗಿಲ್ಲ, ಬರೀ ಪತ್ನಿ ಆಗಿದ್ದಂದ್ರ ದುಡ್ಡು ಎಡ್ಕೊಂಬಂದಿ ಬಟ್ಟೆ ಗಿಟ್ಟಿ ಭಾಳ ಹೊಸ್ಕೊಂಡ ದುಡ್ಡು ಖರ್ಚು ಮಾಡಬೇಡ, ಮನೆಯೊಳಗೆ ಪಾಕೆಟ್ ಮನೆ ಇರಲಿ, ಕೂಡಿಟ್ಟು ಹೆಣ್ಣು ಜೀವತ್ತಿಲ್ಲ ಅಂತ ಜೀವನ ಸದಾ ಬಿಡುತ್ತ. ಇವ್ರಿಗೆ ಏನಂತಾರ? ಕೇವಲ ಪತ್ನಿ ಅಂತಾರ. ಇಲ್ಲಿ ಮಡಿಯಮ್ಮ ಏನಂತ ಕರೀತಾರೆ? ಇಡೀ ಊರು ಜಗತ್ತೆಲ್ಲ ಜನ್ಮ ಪತ್ನಿ. ಆ ತಾಯಿ ನೋಡಿ ಕಲಿ ಎಷ್ಟು ಗುಣ ಇದ್ದಾವೆ. ಗಂಡನಿಗಾಗಿ ಸಹಕಾರವನ್ನ ಮಾಡ್ತಾಳೆ. ಹೊಲ ಮನೆ ರೈತರು ಕೆಲಸ ಮಾಡ್ತಕ್ಕಂಥ ಗಂಡನ ಬಿಟ್ರೆ ಮದಿ ಮಾಡಿಕೊಟ್ಟಿರ್ತಾರೆ. ಮನೆಯೊಳಗೆ ಏನೋ ಒತ್ತಾಯ ಮಾಡಿ ಒಕ್ಕಲ್ತನ ಮಾಡ್ತಕ್ಕಂಥವ್ರು ಮದಿ ಮಾಡಿಕೊಟ್ಟಿರ್ತಾರೆ. ಕೊಟ್ಟರೆ ಏನಂತಾರೆ ಕೇಳಿದ್ರೆ, ಯವ್ವ ನಿನ್ನ ಗಂಡ ಏನ್ ಮಾಡ್ತಾರ ಅಂತ ಕೇಳಬೇಕು. ಸಹಜ. ನನ್ನ ಗಂಡ ಏನ್ ಮಾಡ್ತಾರ? ಹೊಲಕ್ಕೆ ಹೋಗ್ತದೆ, ಗಳೆ ಹೊಡೆದು ಬರ್ತಾನೆ ಅಂತಾರೆ. ಹೊಲಕ್ಕೆ ಹೋಗ್ತಾರ, ಗಳೆ ಹೊಡೆದು ಬರ್ತಾನ ಅಂತ ಹೇಳಕತ್ತೇವೆ. ಇಡೀ ಜಗತ್ತಿನೊಳಗೆ ಕೊರೋನಾ ಅಂತ ಮಹಾಮಾರಿ ಬಂದಿತ್ತಿಲ್ಲ. ಜಗತ್ತೇ ಅಲ್ಲೋಲ ಕಲ್ಲೋಲ ಆಗ್ಯದ. ಜಗತ್ತು ಅಲ್ಲೋಲ ಕಲ್ಲೋಲ ಆಗಿದ್ರು ಸಹಿತವಾಗಿ ನಿಮಗೆ ಜೀವಕ್ಕೆ ಅಪಾಯ ಅದ ಅಂತ ಬಳಿಕ ನಿಮ್ಮ ತಂದೆ ತಾಯಿಗಳ ಬಳಿ ಬನ್ರಿ. ನಿಮ್ಮ ತಂದೆ ತಾಯಿಗಳ ಬಳಿ ಬಂದು ಸ್ವಲ್ಪ ದಿನಗಳು ಯಾಕ ಒಂದು ವರ್ಷಾನುಗಟ್ಲೆ ಮನೆಯೊಳಗೆ ಉಳಿದುಕೊಳ್ರಿ. ಜಗತ್ತಿನೊಳಗೆ ಭಗವಂತನಿಗೆ ಮಳೆ, ಭಗವಂತನನ್ನ ಬೇಡ್ರಿ, ಸದಾ ಚಂದ ಮಳೆ ಬರಲಿ ಅಂತ ಬೇಡ್ರಿ. ಆ ಮಳೆ ಕೊಟ್ಟ ಅಂದ್ರ ನಾವು ದುಡಿದು ಜಗತ್ತಿಗೆ ಅನ್ನ ಆಸ್ತಿನಂತೆ ಹೇಳ್ತಕ್ಕಂಥವ್ರು ಇದ್ರ ಅದು ರೈತರಿಗೆ ಪ್ರಪಂಚದೊಳಗೆ ಆಗುವುದಿಲ್ಲ. ಬನ್ನಿ ಮನೆಗಿರ್ತಕ್ಕಂಥ ರೈತ ಒಂದು ಕುಟುಂಬವನ್ನು ಬದುಕಿಸುವುದಕ್ಕಾಗಿ ನೋಡುತ್ತೇವೆ ವಿನಃ ಜಗತ್ತನ್ನ ಬೆಳಗಿಸುವುದಕ್ಕೆ ನಾವು ನೋಡುವುದಿಲ್ಲ. ಜಗತ್ತನ್ನ ಬೆಳಗಿಸತಕ್ಕಂಥವ್ರು ರೈತ. ಅದು ರೈತರಿಗೆ ಏನ್ ಕೊಡ್ಲಕತ್ತೀವಿ ನಾವು? ರೈತರು ಮಾಡ್ಕೊಳ್ಳಿ ಅಂತಂದ್ರೆ ಕನ್ನೆ ಕೊಡೋದ್ರಿ. ಒಕ್ಕಲ್ತನ ಸುಳ್ಳನ್ರಿ. ನಮ್ ಬೇಕಿತ್ತು ಜನಗಳಿಗೆ ಒಂದು 100 ಎಕರೆ ಅಲ್ಲ, ಕೋಟಿಗೆ ಜಾಸ್ತಿ. ಗುರುಗಳು ಏನ್ ಮಾಡ್ತಾರ ಅಂತ ಕೇಳಿ ಎಮಿಗ್ರೇಟ್ ಆಗಿರ್ತಕ್ಕ ತಮ್ಮ ಸಂಪತ್ತಲ್ಲ, ಸಂಪತ್ತಿದ್ದದಕ್ಕೆ ಅವ್ರು ನೌಕರಿ ಮಾಡಕ್ ಹೋಗಿಲ್ಲ, ಮನೆಯೊಳಗೆ ಕನ್ನೆ ಕೊಟ್ಟು ಚಲೋ ಅಂತ ಹೇಳುದು. ಗುರುಗಳೇ ನೌಕರಿ ಇಲ್ಲಂದ್ರ ಕನ್ನೆ ಕೊಡಂಗಿಲ್ಲ. 100 ಎಕರೆ ಹೊಲ ಅದು 100 ಎಕರೆ ಹೊಲ ತುಂಬಿಕೊಂಡು ಮಾಡೋದಿಲ್ಲ. ಮತ್ತೆ ದುಡ್ಡಿಗೆ ಊಟ ಬೇಕಲ್ಲ, ಬಟ್ಟಿಗೆ ಹಣ್ಣು ಪ್ರಸಾದ ಬೇಕಲ್ರಿ. ಹೊಲ ಇದ್ರೆ ಒಂದಿಷ್ಟು ಪ್ರಸಾದ ಸಿಗ್ತದೆ. ಅದು ಬಿಟ್ಟು ಹೇಳ್ತೀವಿ ನಾವು ಗುರುಗಳೇ 100 ಎಕರೆ ಹಾಕ್ರಿ, 200 ಎಕರೆ ಇದ್ರೆ ಕನ್ನೆ ಕೊಡಂಗಿಲ್ಲ. ಇದು ಆದ್ರೆ 100 ಎಕರೆ ಹೊಲದ ಕನ್ನೆ ಕೊಡಲಿಲ್ಲ. ಒಂದು ಹುಡುಗ ಗೌರ್ಮೆಂಟ್ ಜಾಬ್ ಇರ್ತೀರಿ, ಬಹಳ ಚಲೋ ಹುಡುಗ. ಆ ಹುಡುಗನ ಹೆಸರು ಹೇಳಿದೆ ಕನ್ನೆ ಕೊಡ್ರಿ ಅಂತ ಹೇಳಿ. ಆ ಹುಡುಗ 45,000 ಪಗಾರ ಆದ್ರೆ ಅವಾಗ ಏನ್ ಮಾಡ್ಬೇಕ್ರಿ? ಅವರು ಗುರುಗಳೇ
ತಿಳಿದಿದ್ರೆ ಭಾಳ ಚಲೋ ಇತ್ತು. ನೋಡ್ರಿ ಯಾವಾಗ ಸಮಾಧಾನ ಇದು ತೆಲುಗಿ ಬೇಕಂದ್ರೆ ಬರೀ ಗೌರ್ಮೆಂಟ್ ಪಗಾರ ಬೇಕಂತ ಕೇಳಿದ್ರೆ 45,000 ರೂಪಾಯಿ ಸ್ಯಾಲರಿ ಕೊಡಬೇಕಿಲ್ಲ. ಗುರುಗಳು ಹಣ್ಣು ಸಾಕಿವ್ರಿ 45,000 ಇಲ್ಲ ಕೊಡಗಿಲ್ಲ ಅಂತ ಸಮಾಧಾನ ಇಲ್ಲ. ಹೆಂಗ್ ಸಮಾಧಾನ ಇರ್ಬೇಕಾದ್ರೆ ಅತ್ತಿ ಮಾವ ಜನ ಸತ್ತಿರ್ಬೇಕು. ಅತ್ತಿ ಮಾವ ಸತ್ತಿರ್ಬೇಕು. ಒಂದು ಮಾತು ಹೇಳ್ಬಿಡ್ತೀನಿ, ಅತ್ತಿ ಮಾವ ಅಂದ ತಕ್ಷಣ ಅತ್ತಿ ಮಾವ ಯಾರಿಗೆ ಸಿಗ್ತಾರೆ ಗೊತ್ತಲ್ರಿ? ಯಾರಿಗೆ ಪುಣ್ಯ ಇರ್ತಾರೆ ಅವ್ರಿಗೆ ಒಂದಿಷ್ಟು ತುತ್ತು ಪ್ರಸಾದ ಸಮಯಕ್ಕೆ ಸರಿಯಾಗಿ ಒಂದಿಷ್ಟು ಬಿಸಿ ರೊಟ್ಟಿಗಳನ್ನ ಮಾಡುವಂತ ಯೋಗವನ್ನು ಭಗವಂತ ಕೊಡ್ತಾರಂದ್ರ ಎಷ್ಟೋ ಜನರ ಪುಣ್ಯದ ಫಲ ಇದ್ದಾಗ ಅತ್ತಿ ಮಾವ ಸಿಗ್ತಾರ. ಇವತ್ತು ಅತ್ತಿ ಮಾವ ಸಿಗಂಗಿಲ್ಲ. ಅತ್ತಿ ಮಾವ ಮನೆಗಳಲ್ಲೂ ಏನಾದ್ರು ಬೇಕಿರ್ತಾರ, ಏನಾದ್ರು ಅಂತಿರ್ತಾರ. ಅದು ಹೊರತುಪಡಿಸಿ ನಿಮ್ಮ ಮನೆಯ ಸಂಸಾರದ ಊಟನ್ನ ಇನ್ನೊಬ್ಬರಿಗೆ ಹೇಳಿದ್ರೆ ನಿಮ್ಮ ಮನೆಯ ಸಂಸಾರವನ್ನ ಆ ಮನೆಯ ವಾತಾವರಣವನ್ನ ಕೆಡಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಇಲ್ಲಿ ಮಳೆಯಮ್ಮ ಆದಯ್ಯನವರು ಯಾವುದೇ ರೀತಿಯ ವಿಚಾರಗಳಿಗೆ ಹೋಗುತ್ತಿರಲಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ಒಂದು ಕುಟುಂಬ, ಈ ಕುಟುಂಬದೊಳಗ ನೆಲೆಗಲ್ಲೋಣ, ಚಂದ ನಮ್ಮ ಸಂಸಾರ ಇಡೀ ಜಗತ್ತಿಗೆ ಮಾರ್ಗದರ್ಶನ ಆಗಲಿ, ನಮ್ಮ ಮಗನಿಗೆ ಗುರುವಿನ ಕರುಣೆಯಿಂದ ಒಳ್ಳೆಯದಾಗಲಿ ದೀಕ್ಷಾ ಕೊಡಿಸಬೇಕಂತ ವಿಚಾರ ಮಾಡ್ತಾರೆ. ಸಂಸ್ಕಾರ ಇರಬೇಕಲ್ಲ, ಪ್ರತಿಯೊಂದು ಹಂತದೊಳಗ ಸಂಸ್ಕಾರ ಕೊಟ್ಟಿವಿ ಅಂತಂದ್ರ ಮಕ್ಕಳು ಒಳ್ಳೆ ರೀತಿಯಿಂದ ಬದುಕ್ತಾರೆ. ಸಂಸ್ಕಾರ ಆದ ತಕ್ಷಣ ಬಹಳ ಒಂದಿಷ್ಟು ಕವಿರತ್ನ ಕಾಳಿದಾಸರ ಒಂದಿಷ್ಟು ನೆನಪು ಮಾತುಗಳೇ ಆಗ್ತದೆ. ಹೆಂಗೆ ನೆನಪಾಗ್ತದಂದ್ರೆ ಕವಿರತ್ನ ಕಾಳಿದಾಸರು ಸಂಸ್ಕೃತ ಸುಭಾಷಿತಕಾರರಲ್ಲಿ ಪಂಡಿತೋತ್ತಮರು, ಸಾಮಾನ್ಯವಾದವರು. ಏನು ಕವಿರತ್ನ ಕಾಳಿದಾಸರು ಅವರ ವಾಕ್ ಚಾತುರ್ಯ, ಅನಂತ ರೀತಿಯ ವಿಚಾರಧಾರೆಗಳು, ಶಬ್ದ ಕೋಶಗಳನ್ನ ಅನಂತ ವಿಧದಿಂದ ಬರೆದಿರ್ತಕ್ಕಂಥ ಮಹಾನ್ ಕವಿಗಳು. ಈ ಕವಿರತ್ನ ಕಾಳಿದಾಸರು ಏನಾಗಿತ್ತಂದ್ರೆ ಒಂದು ದಿನ ಬಹಳ ಚಂದ ಹೇಳ್ಬಿಡ್ತೀನಿ, ಕೇಳಿದ್ರೆ ಬಹಳ ಸಂಸ್ಕಾರ ಅಂತಕ್ಕಂಥದ್ದು. ಸರಸ್ವತಿ ಸಿಗ್ಬೇಕಾಗಿತ್ತಂದ್ರೆ ಎಷ್ಟೋ ಜನರ ಸುಮ್ಮನೆ ಇದ್ದಾಗ ಸರಸ್ವತಿಯ ಒಲಿಮೆ ಆಗ್ತದೆ. ಸರಸ್ವತಿಯ ಒಲಿಮೆಯನ್ನ ಮಾಡೋದಕ್ಕಾಗಿ ಮಡಿಯಮ್ಮ ಆಲಯ್ಯನವರು ಕಲಿಗೇರಿಯ ಬಳ್ಳಾರಾಧ್ಯರ ಹತ್ರ ಕಳಿಸಿಕೊಟ್ಟು ಒಳ್ಳೆಯ ಮಗನನ್ನ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಹಳ ಪರಿಶ್ರಮವನ್ನು ಪಡ್ಲಾಗ್ತಾರೆ. ಹಂಗ ಇಲ್ಲಿ ಕವಿರತ್ನ ಕಾಳಿದಾಸರಿ ಒಂದ್ಸಾರಿ ಏನಾಗಿತ್ತು, ನೀರಡಿಕೆ ಆಗಿದ್ರೆ. ಏನಾಗಿದ್ರೆ ನೀರಡಿಕೆ ಆಗಿತ್ತು. ಯಾವಾಗ ನೀರಡಿಕೆ ಆಗಿತ್ತು, ಒಬ್ಬ ಹೆಣ್ಣು ಮಗಳು ಬಾವಿಯ ನೀರನ್ನ ಸೇರುತ್ತಾಳೆ. ಬಾವಿಯ ನೀರನ್ನ ಸೇರುವಂತ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರ, ಯಾವಾಗ ಕಾಳಿದಾಸರಿಗೆ ನೀರು ಸೇರುವಂತ ಹೆಣ್ಣು ಮಗಳು ಕಣ್ಣಿಗೆ ಬಿದ್ದು ಇನ್ನು ನನಗೆ ನೀರು ಸಿಗ್ತಾರಂತ ತಿಳ್ಕೊಂಡು ಕಾಳಿದಾಸರು ಆ ಹೆಣ್ಣು ಮಗಳು ಬಳಿ ಹೋಗ್ತಾರೆ. ಬಳಿ ಹೋಗಿ ಯವ್ವ ನನಗೆ ಒಂದು ಗ್ಲಾಸ್ ನೀರು ಕೊಡು, ನೀರಿನ ದಾಹ ಬಹಳಷ್ಟಾಗಿದೆ ನಮಗೆ ಅಂತ ಕಾಳಿದಾಸರು ಕೇಳ್ತಾರೆ. ಹೆಣ್ಣುಮಗಳನ್ನ ನೀರು ಕೇಳಿದಾಗ ಆ ಕಾಳಿದಾಸರಿಗೆ ಹೆಣ್ಣುಮಗಳು ಬಹಳ ಚಂದ ಹೇಳ್ತಾಳ, ನಾವು ನಿಮಗ್ ಪರಿಚಯ ಇಲ್ಲ, ನಾವು ನಿಮಗ್ ಪರಿಚಯ ಇಲ್ಲ ಅಂದ್ರೆ ಒಂದು ಗ್ಲಾಸ್ ನೀರು ಕೊಡೋದು ಎಲ್ಲಿ ಬಂತು ನಿನಗೆ? ನೀರು ಕೊಡೋದಿಲ್ಲ. ಪರಿಚಯವಿಲ್ಲ ಅಂದ ಬಳಿಕ ಹೆಣ್ಣು ಮಕ್ಕಳನ್ನ ಮಾತನಾಡಿಸುವುದು ತಪ್ಪಾಗ್ತದೆ. ಪರಿಚಯ ಇದ್ರೆ ಮಾತಾಡಿಸ್ಬೇಕಲ್ಲ, ಪರಿಚಯ ಇಲ್ಲ ಅಂದ್ರೆ ಮಾತಾಡಿಸ್ಬಾರ್ದು. ಅದನ್ನ ನಾವು ನೀರು ಕೊಡೋದಿಲ್ಲ. ಪರಿಚಯವಿಲ್ಲದವರಿಗೆ ಒಂದು ಗ್ಲಾಸ್ ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೆಣ್ಣುಮಗಳು. ಕೇವಲ ಒಂದು ಗ್ಲಾಸ್ಗೆ ಬಹಳ ಚಂದ ಪ್ರಶ್ನೆಯ ಸರಮಾಲಿಕೆಗಳೇ ನಡೆಯುತ್ತದೆ. ಇಲ್ಲಿ ಕೇಳಿದಾಗ ಕಾಳಿದಾಸ ಹೇಳ್ತಾರೆ ಚಂದ, ನೋಡುವ ಪರಿಚಯ ಇಲ್ಲ ಅನ್ನುವಂತ ಮಾತನ್ನ ನಾನು ಒಪ್ತೀನಿ. ಪರಿಚಯ ಇಲ್ಲದವರು ಹೆಣ್ಣು ಮಕ್ಕಳ ಜೊತೆ ಮಾತಾಡಬಾರ್ದು, ನಾನು ಒಪ್ತೀನಿ. ಆದ್ರೆ ನನಗೆ ನೀರಡಿಕೆ ಆಗ್ಯಾಗ, ಆದ ಕಾರಣದಿಂದಾಗಿ ನಾನು ನಿನ್ನನ್ನು ಮಾತನಾಡಿಸ್ತಾ ಇದ್ದೇನೆ. ಅದಕ್ಕೆ ನಿನಗೆ ಪರಿಚಯ ಇಲ್ಲದ್ರೆ ಒಂದು ಗ್ಲಾಸ್ ನೀರನ್ನು ಕೊಡಬೇಡ. ನಾನೊಬ್ಬ ಪ್ರವಾಸಿಗನೆಂದು ತಿಳ್ಕೊಂಡು ನನಗೊಂದು ಗ್ಲಾಸ್ ನೀರು ಕೊಡು. ಯಾವಾಗ ಪ್ರವಾಸಿಗಂತ ಕಾಳಿದಾಸರು ಹೆಣ್ಮಗಳಿಗೆ ಹೇಳಿದಾಗ ಹೆಣ್ಮಗಳು ಹೇಳ್ತಾರ, ನೀನೆಲ್ಲ ಪ್ರವಾಸಿಗ, ಈ ಜಗತ್ತಿನೊಳಗೆ ನೀನೆಲ್ಲ ಪ್ರವಾಸಿಗ. ಈ ಜಗತ್ತಿನೊಳಗೆ ಪ್ರವಾಸಿಗರು ಯಾರಂತಂದ್ರ ಇಬ್ಬರಿದ್ದಾರೆ ಪ್ರವಾಸಿಗರು. ಯಾರಿಗೂ ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಇಡೀ ಜಗತ್ತಿನೊಳಗೆ ಸಂಚಾರವನ್ನು ಮಾಡುತ್ತಾರೆ. ಬೆಳಕರಿತಂದ್ರೆ ಸೂರ್ಯ ಹುಟ್ಟುತ್ತಾನೆ, ಸಾಯಂಕಾಲ ಆಯ್ತಂದ್ರೆ ಮುಳುಗ್ತಾನೆ, ಇತ್ತ ಪ್ರವಾಸಿಗ. ಮತ್ತೆ ಸಾಯಂಕಾಲ ಆದಾಗ ಚಂದ್ರ ಮತ್ತೆ ಬೆಳದಿಂಗಳನ್ನ ಕೊಡ್ತಾನ. ಇವರು ಮತ್ತೆ ಬೆಳಕರಿತಂದ್ರೆ ಚಂದ್ರ ಮತ್ತೆ ಮುಳುಗ್ತಾನ, ಸೂರ್ಯ ಬರುತ್ತಾನ. ಅದಕ್ಕೆ ಇವರಿಬ್ರು ಇಡೀ ಜಗತ್ತಿನೊಳಗ ಪ್ರವಾಸಿಗರು, ನೀನೆಲ್ಲ ಪ್ರವಾಸಿಗ. ಯಾವಾಗ ಪ್ರವಾಸಿಗಳಂದಾಗ ಅಲ್ಲಂದಾಗ ಕಾಳಿದಾಸರಿಗೆ ಆಶ್ಚರ್ಯ ಆಯ್ತು. ಯಾವಾಗ ಆಶ್ಚರ್ಯ ಆಯ್ತವ, ನನ್ನ ಪ್ರವಾಸಿಗರಲ್ಲ ಅಂದ ಬಳಿಕ ಒಪ್ಕೊಂತೀನಿ, ಒಂದು ಗ್ಲಾಸ್ ನೀರು ಕೊಡೆಯವ, ಏತಕ್ಕಾಗಿ ನನ್ನನ್ನ ಕಾಣಿಸ್ತಾ ಇದೀಯ, ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ನಮ್ಮನ್ನು ಹೋಗ್ಬಿಡ್ತೀನಿ, ನಿನ್ನ ಜೊತೆ ನನ್ನ ಮಾತುಗಳು ಬೇಡ ಅಂತ ಕೇಳ್ತಾರೆ.
ಅಂತಾರ ನಾನೊಬ್ಬ ಅತಿಥಿ ಅಂತ ತಿಳ್ಕೊಂಡು ನನಗೊಂದು ಗ್ಲಾಸ್ ನೀರು ಕೊಡು. ನಾನೊಬ್ಬ ಅತಿಥಿ ಅಂತ ತಿಳ್ಕೊಂಡು ಒಂದು ಗ್ಲಾಸ್ ನೀರು ಕೊಡು ಅಂದಾಗ ಹೆಣ್ಮಗಳು ಅಂತಾಳ ನೀನಲ್ಲ ಅತಿಥಿ, ಅತಿಥಿ ನೀನಲ್ಲ. ಹಾಗಾದರೆ ಅತಿಥಿಗಳು ಯಾರು? ಅತಿಥಿಗಳು ಇದ್ದಿದ್ದಾರೆ ಯಾರು? ಒಂದು ಯೌವನ, ಇನ್ನೊಂದು ಹಣ. ಎಷ್ಟು ಚಂದ ಮಾತಾಡ್ತಾಳೆ ಹೆಣ್ಣು ಮಗಳು. ಆ ಹೆಣ್ಣು ಮಗಳ ಬಾಯೊಳದ ಮಾತುಗಳು ಕೇಳಬೇಕು. ಒಂದು ಯೌವನ, ಇನ್ನೊಂದು ಹಣ, ಇವರಿಬ್ರು ಅತಿಥಿಗಳು. ಅವಾಗ ಹೇಳ್ತಾರೆ ಯಾಕೆ ಇವರು ಅತಿಥಿಗಳಂದ್ರ ಇದು ಸುಂದರವಾಗಿರ್ತಕ್ಕಂಥ ಯೌವನ. ಅದ ಇಲ್ಲ ಸಣ್ಣ ವಯಸ್ಸೊಳಗ ಹುಟ್ಟಿನ ತಿಳ್ಕೊಂಡು ಒಂದು 28-30 ವರ್ಷ ತನಕ ಬಹಳ ಯೌವನ ಇರ್ತದೆ. ಬಹಳ ಯೌವನದೊಳಗೆ ಏನ್ ಕಾಣುತ್ತೆ? ದೊಡ್ಡ ಚಲೋ ಕಾಣುತ್ತೆ. ಗಲಾಗಿದ್ದರು ಕೆಂಪು ಕಾಣುತ್ತೆ, ಕಾಲಗಿದ್ದರು ಕರೆ ಇರ್ತಾರೆ. ಆದ್ರೆ ಎಲ್ಲರೂ ಒಂದೇ ಯೌವನ ಅನ್ನೋದು ಒಂದೇ ರೀತಿ ಇರ್ತದೆ. ಯೌವನದಾಗ ಎಲ್ಲರೂ ಚೆನ್ನಾಗಿ ಕಾಣುತ್ತಾರೆ. ಈ ಯೌವನ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಹಂಗಂದ್ರ ಹಣ ಏನು ಶಾಶ್ವತ ಇರ್ತದೆ ಅಂದ್ರೆ ಹಣ ಯಾರ ಬಳಿ ಉಳ್ಕೊಂಡದ? ಯಾರ ಬಳಿ ಉಳ್ಕೊಂಡಿಲ್ಲ. ಹಣ ಉಳ್ಕೊಂಡದ ತೋರಿಸ್ತಾರೆ ನೋಡೋಣ. ಹಣ ಉಳ್ಕೊಂಡದಂತ ಹಣ ಏನ್ ಮಾಡ್ತದಂದ್ರ ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಇರಬೇಕು ಅಟ್ಟದಲ್ಲಿ ಇರ್ತದ. ಹೆಂಗಂದ್ರೆ ಹಗಲು ರಾತ್ರಿ ಇದ್ದಂತ ಹಣ. ಬಡತನ ಬಂದಾಗ ಕುಗ್ಗುವ ರಯ್ಯ, ಸಿರಿತನ ಬಂದಾಗ ಹಿಗ್ಗುವ ರಯ್ಯ. ಬಡತನ ಸಿರಿತನ ಸ್ಥಿರವಲ್ಲ ಮನುಷ್ಯ, ಕೂಡಲ ಸೈಗವ ದೇವ. ಬಡತನ ಬಂದದಂತ ಕುಗ್ಗಬೇಡ, ಸಿರಿತನ ಬಂದದಂತ ಹೇಳ್ಕೊಂಡು ಸಂತೋಷವನ್ನ ಪಡಬೇಡ. ಇವೆರಡು ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತದ. ಬಿಟ್ಟು ಹೋದಾಗ ಕಣ್ಣೀರು ಬರ್ತದ. ಇದನ್ನು ನೆಚ್ಚಿಕೊಂಡು ಕುತ್ಕೊಳ್ಬೇಡ. ರಟ್ಟಿಯನ್ನು ನೆಚ್ಚಿಕೊಂಡು ಬದುಕನ್ನ ಕಟ್ಟಿಕೋ ಅಂತ ಹೇಳ್ತಾರೆ ಬಸವಣ್ಣನವರು. ಶಕ್ತಿ ನಂಬೇಕಂತ, ಜ್ಞಾನವನ್ನು ನಂಬೇಕಂತ ಈ ಒಳ್ಳೆಯ ಮಾರ್ಗದರ್ಶನದ ಮಾತುಗಳನ್ನು ನಡೆಯಮ್ಮ ಆದಯವರು ಮಗನಿಗೆ ಬೋಧನೆಯನ್ನು ಮಾಡ್ತಾರೆ. ಇವರಿಬ್ರು ಯಾರು? ಯೌವನ, ಹಣ ಅಂತಕ್ಕಂಥವ್ರು ಅತಿಥಿಗಳು. ನೀರು ಕುಡಿಯಲಿಕ್ಕೆ ಒಂದು ಗ್ಲಾಸ್ ನೀರಿಗೆ ಕಳೆದಾದ್ರೆ ಪರಿಚಯ ಇಲ್ಲ, ಕೇವಲ ಒಂದು ಗ್ಲಾಸಿಗೆ ನೀರು ಮತ್ತಂತಾರ. ಇಲ್ಲಿ ಕಾಳಿದಾಸರೇವ ನಾನೊಬ್ಬ ಸಹನಾಶೀಲ ವ್ಯಕ್ತಿ ಅಂತ ತಿಳ್ಕೊಂಡು ಒಂದು ಗ್ಲಾಸ್ ನೀರು ಕೊಡಿಯುವ. ಎಲ್ಲಿ ಸಹನಾಶೀಲ ವ್ಯಕ್ತಿ? ನೀನೆಲ್ಲ ಸಹನಾಶೀಲ ವ್ಯಕ್ತಿ. ಈ ಜಗತ್ತಿನೊಳಗೆ ಸಹನಾಶೀಲ ವ್ಯಕ್ತಿ ನೀನಲ್ಲ. ಸಹನಾಶೀಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಂದು ಗಿಡ, ಇನ್ನೊಂದು ಭೂಮಿ. ಇವರು ಸಹನಾಶೀಲ ವ್ಯಕ್ತಿಗಳು. ಗಿಡ ಏನ್ ಮಾಡ್ತದ್ರಿ? ನಾವು ಹೊಡಿತೀರಿ ಕಲ್ಲೋಗಿ ನೋಡ ಏನ್ ಕೊಡ್ತದ? ಚಲೋ ಏನ್ ಸರ್ ಚಿಕ್ಕ ಚಿಕ್ಕ ಕುಯ್ಯ ಚಲೋ ಮಾಡ್ತಾರೆ. ಏನ್ ಹೇಳಕ್ಕಿದ್ದೀರಿ? ಯಾರಿಗೆ ಗಿಡಕ್ಕೆ ಕಲ್ಲೋದ್ರೆ ಏನು ಕೊಡ್ತಾರೆ? ಮಾವಿನ ಕೊಡ್ತಾರೆ. ಏನ್ ಗಿಡದೊಳಗೆ ಹಣ್ಣು ಇರ್ತದ ಆ ಹಣ್ಣಿನ ಗಿಡಕ್ಕೆ ಆ ಹಣ್ಣು ಕೊಡ್ತದ. ನಮ್ಗೆ ಒಂದೇಟು ಹೊಡೆದ್ರು ಸಹಿತವಾಗಿ ಹಣ್ಣು ಕೊಡ್ತದ. ಮಾನವರಾಗಿ ನಾವೆಲ್ಲ ತಿಳುವಳಿಕೆ ಉಳ್ಳವರು ಇದ್ದೇವೆ. ಏನಾದ್ರೂ ಒಂದು ಬಿಟ್ಟ ಸಾಕು, ಸ್ವಲ್ಪ ಬೈ ಮಿಸ್ಟೇಕ್ ತಗೊಂಡು 3 ವರ್ಷ ಹಾಗೆ ಇರ್ತದೆ ತಲೆಯೊಳಗ. ಮುಗಿತಿಗಲಾಗಿಲ್ಲ ಅಕ್ಕಲ್ಲ. ಇಲ್ಲಿ ಸಹನಾಶೀಲ ವ್ಯಕ್ತಿಗಳ ಒಂದು ಗಿಡ, ಇನ್ನೊಂದು ಭೂಮಿ ಅಂದಾಗ ಒಂದು ಗಿಡ ಹಣ್ಣು ಕೊಡ್ತದ. ಭೂಮಿ ನೀರಿಗಾಗಿ ನಾವೆಲ್ಲ ಆ ತಾಯಿಯನ್ನ ಕೊರಿತೀವಿ. ಆ ತಾಯಿಗೆ ಏನೆಲ್ಲ ತೊಂದರೆ ಕೊಟ್ಟು ಸಹಿತವಾಗಿ ಭೂಮಿ ಬೇಡ ಎಂದು ಎಂದಾದರೂ ಹೇಳಿದ್ದಾಳೇನು? ಎಂದೂ ಹೇಳಿಲ್ಲ. ಆಗ ಮತ್ತೊಂದು ಗ್ಲಾಸ್ ನೀರು ಕೊಡೆವ, ನೀರಿಗೆ ಯಾಕೆ ನಮ್ಮ ಜೊತೆ ಇಷ್ಟು ವಾದ ತಿಳಿದು ಇಷ್ಟೆಲ್ಲ ಮಾತುಗಳನ್ನು ಕೇಳ್ತಾ ಇದೆಯವಾ ಅಂತ ಕೇಳಿದಾಗ ಮತ್ತ ಕವಿರತ್ನ ಕಾಳಿದಾಸರಿಗೆ ಕೇಳ್ತಾರೆ. ಏನು ಕೇಳ್ತಾರ? ಸಿಟ್ಟು ಬಂತದ ಕಾಳಿದಾಸರಿಗೆ. ಇವಾಗ ಕಾಳಿದಾಸರಿಗೆ ಸಿಟ್ಟು ಬಂತು. ನಾನೊಬ್ಬ ಹಠವಾದಿ ಎಂದು ತಿಳ್ಕೊಂಡು ಗ್ಲಾಸ್ ನೀರು ಕೊಡಿಯವ ನನಗ, ನಾ ಹಠವಾದಿ ಇದ್ದೀನಿ, ಹಠವಾದಿ ಅಂತ ತಿಳ್ಕೊಂಡು ಗ್ಲಾಸ್ ನೀರು ಕೊಡುವಾಗ
ಬೆಳೀತದ ಕಟ ಮಾಡ್ಕೊತಿರಲಿಲ್ಲ. ತಲೆ ಕೂದಲು ಏನ್ ಮಾಡ್ತಾರೆ ವಾರಕ್ಕೊಂದ್ಸರಿ ಬೆಳೆ ನಾವು ಕಟ್ ಮಾಡೋದು. ಅದಕ್ಕೆ ಇಬ್ರು ಹಠವಾದಿ, ಒಂದು ಉಗುರ ಇನ್ನೊಂದು ಕೂದಲ ಇಬ್ರು ಹಠವಾದಿ ಅಂತ. ಹಿಂಗ ಹಠ ಇದ್ರು ಮಕ್ಕಳಲ್ಲಿ ಹೆಂಗ್ ಹಠ ಇರ್ಬೇಕಂದ್ರೆ ಅಭ್ಯಾಸ ಮಾಡುವಂತ ಸಂದರ್ಭದೊಳಗೆ ಈ ಪುಸ್ತಕ ಹಿಡಿದಿವಿ ಬೆಳಗ್ಗೆ ಕರೆದ ಕಂಠಸ್ಥ ಆಗ್ಬೇಕದು. ಇದು ನಿಜವಾದ ಹಠ ಅಂತ ತಂದೆ ತಾಯಿ ಎಲ್ಲರೂ ತಿಳ್ಕೊಂಡ್ರು. ಹನಿ ಬಿಡೋದು ಹಠ ಅಲ್ಲ, ಇದು ನಿಜವಾದ ಹಠ. ಅಭ್ಯಾಸ ಮಾಡಿ ಸಾಧನೆಯಿಂದ ತೋರಿಸಬೇಕನ್ನುವಂಥದ್ದು ನಿಜವಾದ ಹಠ. ಅದು ಬಿಟ್ಟು ನಮ್ಮ ಹಠಗಳು ಹೆಂಗಾಗಿಲ್ಲ ಚಟಕ್ದಾಸರಾಗಿ ಕುಡಿಯೋದು ಬಿಡೋದು 3 ಬಾಟಲಿ ಜಾಸ್ತಿ ಕುಡಿತೀವಿ. ಕುಡಿಯೋದು ಬಿಡ ಅಂತ ಹೇಳಿದ್ರೆ 3 ಬಾಟಲಿ ಜಾಸ್ತಿ ಕುಡಿಯುವಂತ ಮಕ್ಕಳು ಯಾರಿಗೆಲ್ಲ ಅದಿಲ್ಲ. ಈ ಊರೊಳಗೆ ಯಾರು ಕುಡಿಯಿಲ್ಲ, ಬೇರೆ ಊರಾಗ ಒಂದು ಗ್ಲಾಸ್ ನೀರಿಗಾಗಿ ಕಾಳಿದಾಸರಿಗೆ ಮಾತಾಡ್ತಾರೆ. ಏನಾಯ್ತು ಮನೆಯಲ್ಲಿ ಕೇಳ್ತಾರೆ, ಕಾಳಿದಾಸರು ಮೊದಲೇ ಎಷ್ಟು ಚಂದ ಮಾತಾಡ್ತಾರೆ, ಮನೆ ಮಾತು ಕೇಳ್ತಾರೆ. ನಾನೊಬ್ಬ ಶತಮೂರ್ಖನೆಂದು ತಿಳ್ಕೊಂಡು ಒಂದು ಗ್ಲಾಸ್ ನೀರು ಕುಡಿಯುವ, ನೀನೆಲ್ಲ ಶತಮೂರ್ಖ. ಹಾಗಾದರೆ ಶತಮೂರ್ಖರು ಯಾರು? ಈ ರಾಜ್ಯವನ್ನು ಆಡಳಿತವನ್ನು ಮಾಡ್ತಕ್ಕಂಥ ರಾಜನ ಪರಿಜ್ಞಾನ ಇಲ್ಲ. ರಾಜನ ಪರಿಜ್ಞಾನ ಇಲ್ಲದಿದ್ದರೂ ಸಹಿತವಾಗಿ ರಾಜನ ಬಗ್ಗೆ ಜೈಕಾರವನ್ನು ಆಗ್ತಾರಲ್ಲ ಆ ಮಂತ್ರಿ, ಇವರಿಬ್ರು ಶತಮೂರ್ಖರು. ಯಾವಾಗ ಹೆಣ್ಮಗಳು ಹೇಳಿದ್ರು, ಕವಿರತ್ನ ಕಾಳಿದಾಸ ಮಾತು ಬರಲಿಲ್ಲ. ಒಬ್ಬ ಹೆಣ್ಣು ಮಗಳಿಂದ ಮಾತಿನೊಳಗೆ ಸೋತ, ಯಾವಾಗ ಮಾತಿನೊಳಗೆ ಸೋತ ನೀನು ಮಾತಾಡಿದ್ರೆ ಆಗ್ತಿಲ್ಲ ಅಂತ ಯಾವಾಗ ತಪ್ಪಾಯ್ತು ಏನಾದ್ರೂ ಮಾಡೋದು ತಿಳ್ಕೊಂಡು ಶಿರಸಾ ವಹಿಸಿ ಹೆಣ್ಣು ಮಗಳ ಪಾದಕ್ಕೆ ನಮಸ್ಕಾರ ಮಾಡತಾನ ಕವಿರತ್ನ ಕಾಳಿದಾಸರು. ಯಾವಾಗ ಹೆಣ್ಣು ಮಗಳ ಪಾದಕ್ಕೆ ಹಿಂಗ ನಮಸ್ಕಾರ ಮಾಡಿ ಹಿಂಗ ಕತ್ತತ್ತಿ ನೋಡೋದ್ರೊಳಗ ಸರಸ್ವತಿಯ ಪ್ರತ್ಯಕ್ಷ ದರ್ಶನವನ್ನ ಕೊಡ್ತಾರೆ. ಮಗನನ್ನ ಇಂಥ ಜ್ಞಾನದ ನಿಧಿಯ ಮಗನನ್ನಾಗಿ ಮಾಡೋದು ತಿಳ್ಕೊಂಡು ಮಡಿಯಮ್ಮ ಆದಯ್ಯನವರು ಯಾರ ಬಳಿ ಕಳಿಸ್ಲಕತ್ತಾರ್ರಿ? ಕಲಿಕೇರಿಯ ಮರಳ ಆರಾಧ್ಯ. ಒಳ್ಳೆ ವಿದ್ಯಾ ಸಂಪದವನ್ನ ಕೊಟ್ಟ ಜಗತ್ತಿನ ಬೆಳಕಾಗ್ತಾರೆ. ನೋಡಿ, ಒಬ್ಬ ಹೆಣ್ಣು ಮಗಳು ಕಾಳಿದಾಸರು ದೊಡ್ಡ ವಿದ್ಯಾವಂತರು. ಮಾತಿನೊಳಗ ಸ್ವಲ್ಪ ಎಷ್ಟು ವಿದ್ಯೆ ಇದ್ದರೂ ಸಹಿತವಾಗಿ ನಮ್ರತೆಯಿಂದ ಮಾತುಗಳನ್ನು ಹೇಳಬೇಕಂತೆ. ಕವಿರತ್ನ ಕಾಳಿದಾಸರು ಸಾಮಾನ್ಯವಾಗಿರ್ತಕ್ಕಂಥವ್ರೇನು ಸಾಮಾನ್ಯವಾದವರಲ್ಲ, ತಗ್ಗಿ ಭಾವಿ ಮಾತಾಡಲು ಯಾವಾಗಲೂ ಹೆಂಗಿರ್ಬೇಕಂದ್ರ ಪುಸ್ತಕವನ್ನ ಕಲ್ತಿ ಚಂದ ಅಭ್ಯಾಸ ಮಾಡಬೇಕಂತ ಸಮಾಜದೊಳಗೆ ತೆರೆಯಂತೆ ಬದುಕು ಕಟ್ಟಿಕೊಳ್ತೀವಿ. ಆ ನಿಟ್ಟಿನೊಳಗ ನಮ್ಮ ಗದಗಿನ ಗಾಂಧಿಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು ಸದಾಕಾಲವಾಗಿ ಇದ್ದೀನಿ. ನೋಡಿ, ಎಲ್ಲಾ ಫೋಟೋಗಳು ನೋಡಿ, ಈಗ ಹಾಗೆಯೇ ನೋಡಿದ್ರೆ ವಿನಃ ಎಂದೂ ನಾ ದೊಡ್ಡ ಅಂತ ಹೇಳಿಲ್ಲ. ನಾನು ಪುಟ್ಟಯ್ಯ ಎಂದು ಜಗತ್ತಿಗೆ 3 ಕಣ್ಣಿನ ಮುಖಂಡದ ಅಗಾಧವಾದ ತಾಳಿರು ನಮ್ಮ ಗದಗಿನ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರಿಯರು. ಅಂದ ಮಗನಿಗೆ ಬಾಗಿ ನಡೆಯೋ ಮಗ, ಮುಂದೆ ಸಹಿತವಾಗಿ ಅಹಂಕಾರದ ಮಾತುಗಳನ್ನು ಆಡಬೇಡ. ವಿನಯ ನಮ್ರತೆಯಿಂದ ಬದುಕನ್ನು ಕಟ್ಟಿತು ಅಂತ ಇಲ್ಲಿ ತಂದೆ ತಾಯಿ ಹೇಳಿ ಯಾರ ಬಳಿ ಕಳಿಸ್ತಾರೆ? ಕಲಿಕೇರಿಯ ಮಳ್ಳಾರರ ಕಳಿಸ್ತಾರೆ. ದೀಕ್ಷಾ ಆಗ್ತದೆ. ದೀಕ್ಷಾ ಆದ ಬಳಿಕ ಸಂತೋಷ ಆಯ್ತು. ಯಾಕಂದ್ರೆ ದೀಕ್ಷಾ ಆಗ್ಬೇಕಂತ. ದೀಕ್ಷೆ ಇಲ್ಲಂದ್ರೆ ಮೋಕ್ಷ ಇಲ್ಲ. ನಾವು ಹೆಂಗ ದೀಕ್ಷೆ ಅಂತಂದ್ರೆ ಗುರುಗಳು ಯಾರು ಚೆನ್ನಾಗಿರ್ತಕ್ಕಂಥ ಗುರುಗಳ ಬಳಿ ಒಂದು ಸಾರಿ ದೀಕ್ಷಾ ಆಯ್ತಂದ್ರೆ ಮುಗಿತ್ರಿ. ಇನ್ನೊಬ್ಬ ಗುರುಗಳನ್ನ ಕೂಡುದು. ಒಂದು ಸಾರಿ ನಾವೆಲ್ಲ ಲಿಂಗದಾರಣ ಮಾಡಿಸ್ಕೊಂಡಿರ್ಬೇಕಂದ್ರೆ ಇನ್ನೊಬ್ಬ ಗುರುಗಳನ್ನ ಎಂದೂ ಹುಡುಕೋದು. ಇಲ್ಲಿ ಹೆಂಗಾಗಿರಂದ್ರೆ ಒಂದು ಸಾರಿ ನಾವೆಲ್ಲ ಲಿಂಗದಾರಣ ಆದ ಬಳಿಕ ಗುರುವಿನ ಕಡೆಯಿಂದ ದೀಕ್ಷೆಯನ್ನ ಪಡ್ಕೊಂಡ ಬಳಿಕ ಇನ್ನೊಬ್ಬ ಗುರುಗಳಿಗೆ ಬಂದಿದ್ರು. ಈ ಮನುಷ್ಯನಿಗೆ ದೀಕ್ಷೆ ಆಗ್ಯಾರ. ದೀಕ್ಷೆ ಆದ ಬಳಿಕ ಗುರುಗಳಿಗೆ ವಯಸ್ಸಾಗ್ಯಾರ. ಗುರುಗಳಿಗೆ ವಯಸ್ಸಾಗಿದ ಬಳಿಕ ಗುರುಗಳು ಚಂದ ಕಾಣ್ತಿದ್ದಾರೆ. ಶಿಷ್ಯ ಗುರುಗಳು ಯಾವಾಗ ಚಂದ ಕಾಣ್ತಿದ್ದಾರೆ, ಇನ್ನೊಬ್ಬ ಗುರುಗಳು ಬಂದಿದ್ರು. ಇನ್ನೊಬ್ಬ ಗುರುಗಳು ಬಂದಾಗ ಆ ಗುರುಗಳ ಬಗ್ಗೆ ಎಲ್ಲರೂ ಏನ್ ಮಾಡ್ತಿದ್ರು? ದೀಕ್ಷಾ ಪಡ್ಕೊಳ್ಳುತ್ತಿದ್ರು. ದೀಕ್ಷಾ ಪಡ್ಕೊಳ್ಳುವಂತ ಸಂದರ್ಭದೊಳಗ ಸಣ್ಣ ವಯಸ್ಸಿನ ಗುರುಗಳಿದ್ರು. ಏನ್ ನಮ್ಮ ಗುರುಗಳು ಹೇಳಿಬಿಟ್ರೆ ಹೇಳಿದ ಮನಸ್ಸಿನ ಅರ್ಥ ಅಂತ ಗುರುಗಳಿದ್ದಾರೆ. ಅವ್ರ ಕಡೆಯಿಂದ ನಾವು ದೀಕ್ಷಾ ಪಡೆದುಕೊಳ್ಳಕತ್ತೀವಿ, ನಾವು ಧನ್ಯರಂತ ಒಂದಿಷ್ಟು ಜನ ಎಲ್ಲಾರು ಮಾತಾಡಕತ್ತಿದ್ರು. ಮಾತಾಡುವಂತ ಸಂದರ್ಭದೊಳಗೆ ಈ ದೀಕ್ಷಾ ಪಡ್ಕೊಂಡಿದ್ದಾರೆ. ಎಲ್ಲ ಮನುಷ್ಯ ದೀಕ್ಷಾ ಆಗಿಲ್ಲ ಆಲ್ರೆಡಿ. ಆರು ಸಹಿತವಾಗಿ ನಿಮ್ಮ ಗುರುಗಳಿಗೆ ವಯಸ್ಸಾಗ್ಯದ, ಏನು ಮಂತ್ರ ಬರಂಗಿಲ್ಲ, ಏನು ಬರಂಗಿಲ್ಲ. ಗುರುಗಳೇ ನಮ್ಮ ಗುರುಗಳು ಯಾಕೆ ಮಂತ್ರ ಬರುತ್ತವ? ಎಲ್ಲಾ ಬಹಳ ಸಿದ್ಧಿ ಪುರುಷರಿದ್ದಾರೆ. ಯಾವಾಗ ಹೇಳೋರು ಇವು ಮನಸ್ಸಿನೊಳಗೆ ತವಕ. ಯಾವಾಗ ಮನಸ್ಸಿನೊಳಗೆ ತವಕ ಹುಟ್ಟಿತು, ಈ ಗುರುಗಳನ್ನ ಬಿಡ್ತೀನಿ, ನಾನು ಆ ಗುರುಗಳ ಬಳಿ ದೀಕ್ಷಾ ಪಡ್ಕೋತೀನಿ ಅಂತ ತಿಳ್ಕೊಂಡ ಅವ ಏನ್ ಮಾಡಿದ, ಎಲ್ಲರೂ ಹೆಂಗ ಸಾಲಾಗಿ ನಿಂತುಕೊಂಡಿದ್ರು ಹಂಗ ಸಾಲಾಗಿ ನಿಂತುಕೊಂಡು ದೀಕ್ಷಾ ಪಡೆದುಕೊಳ್ಳಕ್ಕೆ ಹೋದ ಈ ಪಾಳ್ಯ ಬಂದಾಗ ಕೊಳ್ಳಲ್ಲಿ ಲಿಂಗ ನೋಡ್ತಾರೆ. ಯಾವಾಗ ಕೊಳ್ಳೊಳಗ ಲಿಂಗವನ್ನ ನೋಡಿದ್ರು, ನನಗೆ ಲಿಂಗ ದೀಕ್ಷೆ ಕೊಡ್ರಿ, ನನಗೆ ದೀಕ್ಷೆ ಕೊಡ್ರಿ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ನನಗೆ ಆಲ್ರೆಡಿ ದೀಕ್ಷೆ ಆಗ್ಯದ, ಹೋಗು ಒಂದು ಸಾರಿ
ದೀಕ್ಷೆ ಆಗಿರೋದ ಬಳಿಕ ಇನ್ನೊಂದು ಸಾರಿ ದೀಕ್ಷೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ಸಾರಿ ನಾಲ್ಗೆ ಸುಟ್ಟಿದ್ದಾರೆ ನಿನಗ ಮುಗಿದದ್ದು ಅದೇ ನಿನಗ ಗುರುಗಳು ಅಂತ ತಿಳ್ಕೊಂಡು ಹೇಳ್ತಾರ. ಅವರು ಹೇಳಿದ ಗುರುಗಳೇ ಅವ್ರ ಗುರುಗಳು ಸರಿ ಇಲ್ಲ, ನನಗ ಆ ಗುರುಗಳು ಬೇಡ, ನಿಮ್ಮಂತ ಗುರುವೆಂದು ನಾನು ಸ್ವೀಕಾರವನ್ನು ಮಾಡ್ತೀನಿ, ನನಗೆ ದೀಕ್ಷೆ ಕೊಡ್ರಿ. ಯಾವಾಗ ಹಿಂಗೆ ಹೇಳಿದ ನಿನ್ನ ಗುರು ಏನ್ ಹೆಂಗೆ ದೀಕ್ಷೆಯನ್ನು ಕೊಟ್ಟಾನ, ನಿನಗ ವೇದ ಮಂತ್ರಗಳನ್ನು ಹೇಳಿದಾನ, ಅವೆಲ್ಲ ಮಂತ್ರಗಳನ್ನು ಮರಳಿ ನಿನ್ನ ಗುರುವಿಗೆ ಕೊಟ್ಟು ಬಾರ, ಆವಾಗ ನಾನು ದೀಕ್ಷೆ ಕೊಡ್ತೀನಿ ಅಂತ ಗುರುಗಳು ಹೇಳಿದಾಗ ಅವ್ರ ಬಳಿ ಬರ್ತಾನೆ. ಗುರುಗಳೇ, ನೀವು ಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನ ತೆಗೆದುಕೊಳ್ಳಿ, ನನಗೆ ನಿಮ್ಮ ದೀಕ್ಷೆ ಬೇಡ, ಇನ್ನೊಬ್ಬ ಗುರುವರನ್ನ ಹರಸಿ ಹೋಗಿದ್ದೇನೆ, ಅವರಿಂದ ದೀಕ್ಷಾ ಪಡಿತೀನಿ ಅಂತ ಕೇಳಿದ ಗುರುಗಳಂತ ನಾನು ಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನ ನನಗೆ ಕೊಡು ಅಂದಾಗ ಒಂದು ಗಂಗಾಳದೊಳಗ, ಒಂದು ತುಂಬಿದ ಗಂಗಾಳದೊಳಗ ತುಂಬಿದ ಚರಿಗೆಯಿಂದ ನೀರು ಹಾಕ್ತಾರೆ. ನೀರು ಹಾಕಿದಾಗ ನಿನ್ನ ಬಾಯಿಯೊಳಗ ನೀರು ಹಾಕೊಂಡು ನೀ ಏನ್ ಮಾಡ್ಬೇಕಂದ್ರ ಅಲ್ಲಿ ಮುಂದಿರ್ತಕ್ಕಂಥ ಒಂದು ಕಲ್ಲಿಗೆ ಆ ಬಾಯಿಯೊಳಗಿರ್ತಕ್ಕಂಥ ನೀರನ್ನ ಉಗಿಬೇಕಂತ ಗುರುಗಳು ಹೇಳ್ತಾರ. ಯಾವಾಗ ಉಗಿಬೇಕಂತ ಗುರುಗಳು ಹೇಳಿದಾಗ, ಮೊದಲು ಗುರುಗಳು ಹೇಳಿದಾಗ ಬಾಯೊಳಗ ನೀರು ಹಾಕೊಂಡು ಆ ಕಲ್ಲಿಗೆ ಆ ಗುರುಗಳು ಇರತಕ್ಕಂಥ ಮಹಾಮಂತ್ರವನ್ನ ತನ್ನ ಬಾಯೊಳಗಿರ್ತಕ್ಕಂಥ ನೀರಿನಿಂದ ಉಗುಳಿದರೆ ಅಲ್ಲಿ ಶಿವಪಂಚಾಕ್ಷರಿ ಮಹಾಮಂತ್ರವೇ ಮೂಡಿರುತ್ತದೆ. ಅವಾಗ ಆಶ್ಚರ್ಯ ಆಯ್ತು. ಮತ್ತೆ ಮರಳಿ ಬಂದು ದೀಕ್ಷಾ ಕೊಟ್ಟಿರಿದಾಗ ನಿನ್ನ ಗುರುಗಳಿಗೆ ಹೆಂಗ ಹೋಗಿ ಮರಳಿ ನೀನು ನಿನ್ನ ಬಾಯೊಳಗಿಂದ ನೀರನ್ನ ಉಗುಳಿ ಬಂದಿ, ಅದರಂಗ ನಾನು ದೀಕ್ಷೆ ಕೊಟ್ರ ನೀನು ಇನ್ನೊಬ್ಬರ ಮುಂದೆ ಉಳೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿಪ್ಪ, ನಾನು ದೀಕ್ಷೆ ಕೊಡೋದಿಲ್ಲ. ನಿನಗ ಈ ದೀಕ್ಷೆಯಿಂದ ವಂಚಿತನಾದ ಮುಂದೆ ನರಕ ಜನ್ಮದೊಳಗ ಅನುಭವಿಸ್ತಾನೆ. ಯಾವ ಒಬ್ಬ ಗುರು ನಮಗೆ ದೀಕ್ಷೆ ಕೊಟ್ಟಿರ್ತಾರ ಅಂದ ಬಳಿಕ ಆ ಗುರುವನ್ನೇ ಹರಸಿ ಹೋದ್ರೆ ಮಾತ್ರ ನಮ್ಮ ಬಾಳ ಬಂಗಾರ ಆಗ್ತದ, ಇಲ್ಲಾಂದ್ರೆ ಬಾಳ ಬಂಗಾರ ಆಗುವುದಿಲ್ಲ. ಅದಕ್ಕೆ ಇಲ್ಲಿಯ ಶರಣಬಸವೇಶ್ವರರಿಗೆ ಕಲ್ಕೇರಿಯ ಮಳ್ಳಾರದ್ದರಿಂದ ದೀಕ್ಷೆಯನ್ನು ಕೊಡಿಸಿದ ದೀಕ್ಷೆ ಆಯಿತು. ಸಂತೋಷದಿಂದ ಲಿಂಗ ಪೂಜೆಯನ್ನು ಮಾಡುತ್ತಾ ಕಾಲವನ್ನು ಕಳೀತಾರೆ ಶರಣಬಸವೇಶ್ವರರು. ಯಾವಾಗ ಕಾಲ ಕಳೀತಾರ ಅದಕ್ಕೆ ಇಲ್ಲಿ ಅಕ್ಕಮಹಾದೇವಿ ಬಹಳ ಚಂದ ಹೇಳ್ತಾರೆ ವಚನಗಳನ್ನ. ಗುರುವಿನ ಕರುಣೆಯಿಂದ ಲಿಂಗವ ಕಂಡೆ, ಗುರುವಿನ ಕರುಣೆಯಿಂದ ಜಂಗಮವ ಕಂಡೆ, ಗುರುವಿನ ಕರುಣೆಯಿಂದ ಸಾಹಿತ್ಯ ಸಮ್ಮೇಳನ ಸಂಭಾಷಣೆಯಲ್ಲಿ ಬೆರೆಯಲು ಕಂಡೆ, ಗುರುವಿನ ಕರುಣೆಯಿಂದ ನನ್ನನ ಕಂಡೆನಯ್ಯ ಶ್ರೀ ಗುರು ಚಂದ ಬರೆಯುತ್ತಾರೆ. ಗುರುವೇ, ನಿನ್ನ ಕರುಣೆ ಇದ್ದಾಗ ಲಿಂಗ ಕಂಡೆ, ನಿನ್ನ ಕರುಣೆ ಇದ್ದಾಗ ಒಳ್ಳೆಯ ಜಂಗಮನನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಆಯಿತು, ನಿನ್ನ ಕರುಣೆ ಇದ್ದಾಗ ಸಂತ ಮಹಾತ್ಮರ ಭೇಟಿ ಆಯಿತು, ನಿನ್ನ ಕರುಣೆಯಿಂದ ಸಂತ ಮಹಾತ್ಮರಿಂದ ಕೃಪಾಶೀರ್ವಾದ ಆಯಿತು. ಈ ರಾರಾವಿ ಗ್ರಾಮಕ್ಕೆ ಯಾರ ಕರುಣೆ ಆದಂತಂದ್ರ ಒಳಬಳ್ಳಾರಿಯ ಜನಬಸವ ಮಹಾಶಿವಯ್ಯಗಳ ಕರುಣೆ ಅದ. ಆ ಕರುಣಾಮೃತದ ದೃಷ್ಟಿಯೊಳಗ ಈಗ ಮಹಾತ್ಮರ ಆಶೀರ್ವಾದಗಳ ಬೇಕಂತ, ಮಹಾತ್ಮರ ಆಶೀರ್ವಾದ ಐತಂದ್ರ ನಮ್ಮಗಳಿಗೆಲ್ಲ ಒಳ್ಳೆಯದಾಗ್ತದ. ಇಲ್ಲಿ ಮಡಿಯಮ್ಮ ಆದಯ್ಯನವರ ಮಗುವಿನ ಮೇಲೆ ಯಾರ ಕರುಣೆ ಆದ ಅಂತಂದ್ರೆ ಕಲ್ಕೇರಿಯ ಬಳ್ಳಾರಾಧ್ಯ ಕರುಣೆ ಇದೆ. ಯಾವಾಗ ದೀಕ್ಷೆ ಆಯ್ತು, ಗುರುಗಳು ಹೇಳ್ತಾರೆ ದೀಕ್ಷೆ ಆಗಬೇಕು ನೋಡಪ್ಪ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಲಿಂಗ ಪೂಜೆ ಮಾಡ್ಕೋಬೇಕು, ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು. 3 ಹೊತ್ತು ನೀವು ಯಾರು ಲಿಂಗ ಪೂಜೆ ಮಾಡ್ಕೋತೀರಿ ಹೇಳಿ ನೋಡೋಣ. ಹೋಗ್ಲಿ 2 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋದು ಇದೇ ಲಿಂಗ ಪೂಜೆ ಮಾಡ್ಕೊಳ್ಳೋದು. ಗುರುಗಳೇ ಬೆಳಗ್ಗೆ ಲಿಂಗ ಪೂಜೆ ಮಾಡ್ಕೊಂಡು ಸಾಕಾಗ್ಯದ, 3 ಹೊತ್ತು ಲಿಂಗ ಪೂಜೆ ಅಂತೇಳಿ. ಇಲ್ಲಿ ಸಂಸಾರದಾಗ ಏತಕ್ಕಾಗಿ ನಾವೆಲ್ಲ ಪೂಜೆ ಪುರಸ್ಕಾರಗಳನ್ನು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರವಾಗಿ ಮಾಡಬೇಕಂತಂದ್ರೆ ನಮ್ಮ ಮಕ್ಕಳು ಹಾಗೆ ತಪ್ಪಬಾರದು. ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಜೀವನವನ್ನ ಕಟ್ಟಿಕೊಳ್ಳಬೇಕು. ನಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯಗಳು ಉಳಿದುಕೊಳ್ಬೇಕಾದ್ರೆ ನಮ್ಮ ಸಲುವಾಗಿ ಅಲದಿದ್ರು ಸಹಿತವಾಗಿ, ನಮ್ಮ ಮಕ್ಕಳಿಗಾದರೂ ಸಹಿತವಾಗಿ, ನಮ್ಮ ಮಕ್ಕಳಿಗೆ ಒಂದಿಷ್ಟು ಪೂಜೆಗಳನ್ನ ತೋರಿಸ್ಬೇಕಂತ ತಿಳ್ಕೊಂಡು ನಾವು ಮನೆಯೊಳಗೆ ಲಿಂಗ ಪೂಜೆ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಮಕ್ಕಳು ಬಹಳ ಚಂದ ಮನೆಯೊಳಗೆ ಲಿಂಗ ಪೂಜೆ ಮಾಡ್ಕೊತಾರೆ. ಲಿಂಗ ಪೂಜೆ ಆಗಿದ್ರೆ ಸಂಸ್ಕಾರದಿಂದ ಇರ್ತಾರೆ. ಸಂಸ್ಕಾರ ಬಂದವ್ರೆ ಚಟಕ್ಕ ದಾಸರಾಗೋದಿಲ್ಲ. ನಾವೇನ್ ಮಾಡಕತ್ತೀವಿ, ಮಕ್ಕಳಿಗಿನ ಮೊದಲು ನಾವು ಅಡಿಗೆ ಇವು ತೆಚ್ಕೊಳ್ಳೋದಿಲ್ಲ, ಹಂಗೆ ಹೊರಗೆ ಹೋಗ್ತೀವಿ. ಇವು ತೆಚ್ಚಿಬಿಟ್ರೆ ನೋಡ್ರಿ, ಇವು ತೆಚ್ಕೊಂಡು ಒಂದು 2-3 ದಿನ ಹೊರಗೆ ಬರ್ಲಿಬೇಕು. ಯಾವ ಅಣೆ 3 ಇವು ತೆಚ್ಕೊಂಡು ಬಂದಾಳೆ, 6 ಹಚ್ಕೊಂಡು ಬಂದಾಗ ಅಂತಾದ್ರೆ ಆಯಮ್ಮ ಅನ್ನೋದಕ್ಕೆ ಇವು ತೆಚ್ಕೊಳ್ತಿರ್ತಾಳೆ. ಹಚ್ಕೊಂಡ್ರೆ ಮನೆಗ ಹೀಯಾಡಿಸ್ತಾರೆ, ನಗ್ತಾರೆ. ಅಪ್ಪಿಗೆ ಹುಡುಗರೊಳಗೆ ಯಾರು ಹಚ್ಕೊಂಡ್ ಬರ್ಬೇಕು, ಸಣ್ಣ ಒಂದು 23-24 ವರ್ಷ ನೋಡ್ರಿ ಇವು ಹಚ್ಕೊಂಡ್ ಬಂದ್ರು, ನೋಡಪ್ಪ ಬಸವಣ್ಣ ಬಂದು ನೋಡ್ರಿ. ಸಂಪ್ರದಾಯ, ನಮ್ಮ ಸಂಪ್ರದಾಯಗಳನ್ನ ಮರಿಬೇಡಿ, ನಮ್ಮ ವಿಚಾರಗಳನ್ನ ಮರಿಬೇಡಿ. ಈ ಶರಣಬಸವೇಶ್ವರನಿಗೆ ಇಷ್ಟು ಚಂದ ಸಂಪ್ರದಾಯವನ್ನು ಕೊಡ್ತಾ ಇದ್ದಾರೆ ಮಗನಿಗೆ. ಆ ಕಲಿಕೇರಿಯ ಬಳ್ಳಾರದಲ್ಲಿ ಹೇಳಿದಂತ ಚಂದ ಲಿಂಗ ಪೂಜೆ
ಬಾಲ್ಯದಲ್ಲಿ ಮನೆ ಮಠವನ್ನ ಬಿಟ್ಟ. ಕೇವಲ 8 ವರ್ಷಕ್ಕೆ ಮನೆ ಮಠವನ್ನ ಬಿಡ್ತಾನೆ ಹುಡುಗ. ಏತಕ್ಕಾಗಿ ಬಿಡ್ತಾನೆ? ಗುರುವನ್ನ ಆರಿಸಿ ಬಿಡುತ್ತಾನೆ. ನನಗೆ ಗುರು ಬೇಕಾಗಿಲ್ಲ. 8 ವರ್ಷದ ಮಗುವಿಗೆ ಏನ್ ಗೊತ್ತದ್ರಿ? ನನಗೆ ಯಾವ ತಂದೆ ಬೇಡ, ಬಂಧು ಬೇಡ, ಬಳಗ ಬೇಡ, ಗುರು ಬೇಕಂತದ. 8 ವರ್ಷಗಳ ಸಾಮಾನ್ಯವಾದ 8 ವರ್ಷಕ್ಕೆ ಗುರು ಬೇಕಂತ ತಿಳ್ಕೊಂಡು ಎಲ್ಲಾ ಕಡೆ ಸಂಚಾರವನ್ನ ಮಾಡುತ್ತಾ ಎಲ್ಲಿಗೆ ಬರ್ತಾನ್ರಿ? ಗುಡುಗುಂಟ ಅಮರೇಶ್ವರ ಬರ್ತಾನೆ. 8 ವರ್ಷ ಗುಡುಗುಂಟ ಅಮರೇಶ್ವರ ಬಳಿ ಬಂದಾಗ ಗಜದಂಡ ಸ್ವಾಮಿಗಳು ಬರ್ತಾರೆ. ನಮಗೆ ಕೇಳಿ ಗಜದಂಡ ಸ್ವಾಮಿಗಳು ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಉಪನಿಷತ್ತುಗಳನ್ನು ಮಾಡುವ ಸಂದರ್ಭದೊಳಗ ಈ 8 ವರ್ಷದ ಮಗುವಿಗೆ ಏನಂತಾರ, ನಿನ್ನ ಪಾಠ ಹೇಳೋದಕ್ಕಿಂತ ಕುದುರೆ ಸೇವಾ ಮಾಡು, ಕುದುರೆ ಮೈ ತೊಳೆಯೋದು, ಕುದುರೆ ಸಗಣಿ ತೆಗೆಯೋದು, ಮೇ ಹಾಕೋದು, ಸ್ವಚ್ಛ ಮಾಡೋದು, ಈ ಕೆಲಸ ಮಾಡೋದ್ರ ಇರಬೇಕು, ಇಲ್ಲಾಂದ್ರೆ ನೀವು ಹೊರಡಬೇಕು. 8 ವರ್ಷ ಸಣ್ಣ ಮಗುವೇ ಹೇಳಿದಾಗ ಒಂದೇ ಮಾತು ಒಪ್ಪಿಕೊಳ್ತಾನೆ. 8 ವರ್ಷದ ಹುಡುಗ ಗುರುಗಳನ್ನ ಹರಿಸಿ ಬಂದಾನೆ. ನಮ್ಮ ಮಕ್ಕಳು 8 ವರ್ಷಕ್ಕೆ ಎಲ್ಲಾರು ಹೋಗ್ರಿ ಗುರುಗಳು ಹೋಗ್ತಾರೆ, ಗುರುಗಳು ಹೋಗ್ತಾರೆ 8 ವರ್ಷಕ್ಕೆ. ಇದಕ್ಕೆ ರೊಟ್ಟಿ ಸಿಗಲ್ಲ, ಹಾಲು ಕೊಡ್ಬೇಕು, ಗೋಡಂಬಿ ದ್ರಾಕ್ಷಿ ತಿನ್ನಿಸ್ಬೇಕು. ಪ್ರೇಮ ಜಾಸ್ತಿ ಅದ ಮಕ್ಕಳ. ಪ್ರೇಮ ಜಾಸ್ತಿ ಇದ್ದಾಗ ಮಕ್ಕಳು ಮನೆ ಬಿಡ್ತಾರೆ. ಬಿಡೋದು ಇಲ್ಲಿ ಮನೆ ಬಿಟ್ಟ ಯಾವಾಗ ಗುರುಗಳು ಹೇಳಿದ್ರು ಕುದುರೆ ಸಾಕಾಣಿಕೆ ಮಾಡಬೇಕು, ಕುದುರೆ ಎಣ್ಣೆ ಕಸ ತೊಳಿಬೇಕು, ಎಲ್ಲ ನೀವಾಗ ಬೆಳೆಸ್ಬೇಕಂತ 8 ವರ್ಷ ಮಾಡ್ತಾರೆ. ಮಗು 8 ವರ್ಷಕ್ಕೆ ಬಂದ 12 ವರ್ಷ ಮಾಡ್ತಾನೆ. 12 ಎಂಟಾದ್ರೆ ಎಷ್ಟು ವರ್ಷ ಆಯ್ತು? 20 ವರ್ಷ. ಯಾವಾಗ 20 ವರ್ಷ ಆಯ್ತು ಅವಾಗ ಏನ್ ಮಾಡ್ತಾರ? ಒಂದಿನ ಬಂದು ಗುರುಗಳೆಲ್ಲ ನಿಂತು ಪ್ರಯಾಣವನ್ನು ಮಾಡ್ತೇನೆ. ಯಾವಾಗ ಪ್ರಯಾಣವನ್ನು ಮಾಡ್ತೀನಿ ನನಗೆ ಲಿಂಗ ದೀಕ್ಷೆಯನ್ನು ಕೊಡಿ ಅನ್ನುವಂತ ಮಾತನ್ನು ಕೇಳಿದಾಗ ಗುರುಗಳು ಹೇಳ್ತಾರೆ, ಲಿಂಗ ದೀಕ್ಷೆ ಜೊತೆಗೆ ಏಕೆ ಲಿಂಗ ದೀಕ್ಷೆ? ನನ್ನನ್ನ ನಾ ಹರಸಿ ನಿನಗ ಒಲಿದು ಸಂತೋಷ ಆಗಿದೆ. ಗುರುವಿನ ಆಶೀರ್ವಾದ, ಹಸ್ತಸ್ಪರ್ಶ ಆಶೀರ್ವಾದ, ಈ ಹಸ್ತಸ್ಪರ್ಶದಿಂದ ಜಗತ್ತಿಗೆ ಬೆಳಕಾಗ್ತಿ. ಮುಂದೆ ನೀನು ಸಂಚಾರವನ್ನ ಮಾಡುತ್ತಾ ಹೋಗಂತ ತಿಳ್ಕೊಂಡು ಹಸ್ತವನ್ನು ಹಿಡ್ತಾರೆ ಗಜದಂಡ ಸ್ವಾಮಿಗಳು. ಆ 20 ವರ್ಷದ ಹುಡುಗನೇ ಯಾವಾಗ ಹಸ್ತಸ್ಪರ್ಶ ಆಶೀರ್ವಾದವನ್ನು ಮಾಡಿ ದೇಶ ಸಂಚಾರವನ್ನು ಮಾಡುತ್ತಾ ಕಳಿಸ್ಕೊಡ್ತಾರ. ಸಂಚಾರ ಮಾಡುತ್ತಾ ಹೋಗುವಂತ ಸಂದರ್ಭದೊಳಗ ದೊಡ್ಡವಾಡದ ಬರುತ್ತಾನೆ. ದೊಡ್ಡವಾಡದಾಗ ಹಸಿವಾಗ್ತಾರೆ. ಯಾವಾಗ ದೊಡ್ಡವಾಡದಾಗ ಹಸಿವಾಯಿತು, 3 ದಿನಗಳ ಕಾಲ ಊಟ ಮಾಡಲಿಲ್ಲ. ಯಾವಾಗ ಒಬ್ಬ ಹೆಣ್ಣು ಮಗಳು ಗಂಡ ಹೆಂಡತಿ ಮನೆಯೊಳಗೆ ಇಬ್ಬರು ಇದ್ದಾರ ಇರುವಂತ ಸಂದರ್ಭದಲ್ಲಿ ಇನ್ನೇನು ಗಂಡ ಹೆಂಡತಿ ಊಟ ಮಾಡುವಂತ ಸಮಯ, ಆ ಸಮಯಕ್ಕೆ ಬಿಡ್ತಾರೆ. ಭಿಕ್ಷೆ ಬೇಡದ ಹಸಿವಾಗಿ ಬೇಡಂತ ಭಿಕ್ಷೆ ಬೇಡದೊಳಗೆ ಹೆಂಡತಿ ಮನೆಯೊಳಗೆ ಅಂತಾಳೆ. ಇರೋದು 3 ರೊಟ್ಟಿ. 3 ರೊಟ್ಟಿ ಗಂಡ ಹೆಂಡತಿ ನನಗೆ 1:30 ಅಂತ ಚಂದ ಮಾತಾಡ್ಕೊಂಡು ಗಂಡ ಹೆಂಡತಿ ಎದುರು ಕೂತಾರೆ. ಎದುರು ಬಿದ್ದರೆ ಗಂಡ ಹೆಂಡತಿ ಕೂತು ಊಟ ಮಾಡೋದು. ಏನು ಮನೆಯೊಳಗೆ ಕೊಂಡೆ ಪಲ್ಲೆ ಇತ್ತು, ಚಟ್ನಿ ಊಟ ಮಾಡಕ್ ಕೂತಾರ. ಹಚ್ಕೊಂಡು ಈಗ ಬಯೊಳಗೆ ಇಟ್ಕೋಬೇಕು ಭಿಕ್ಷಾಂತಿ ಗಂಡ ಅಂತ 1:30 ಅಂತ ಹೇಳಿ ಇಬ್ರು ಅವ ಭಿಕ್ಷೆ ಬೀಳಾಗತ್ತಾನ. ಅವ 1 ರೊಟ್ಟಿ ಕೊಂಡೆ ಪಲ್ಲೆ ಕೊಡು, ನನಗೊಂದು ರೊಟ್ಟಿ ಇರ್ಲಿ, ನಿನಗೊಂದು ರೊಟ್ಟಿ ಇರ್ಲಿ ಅಂತ ಹೆಂಡತಿ ಕೊಡೋದು. ಅಷ್ಟವಾಗಲ್ಲ ನನಗ ಇದ್ರೊಳು ದಾನ ಮಾಡಂತ ಹೇಳ್ತಿಲ್ಲ ಅಂತ ಭಾಳ ಪ್ರೇಮ ಗಂಡ ಹೆಂಡತಿ. ಇರ್ಲಿ ಏನಾಗಲ್ಲ, ಒಂದಿನ ಉಪವಾಸಿದ್ರೆ ಕೊಟ್ಟು 1 ರೊಟ್ಟಿ ಅಂತ ಹೇಳಿದ ಗಂಡ. ಹೇಳಿದ ಗಂಡ ಹೇಳಿದಾಗ ಕೊಂಡೆ ಪಲ್ಲೆ ರೊಟ್ಟಿ ತಗೊಂಡು ಕೊಡ್ತಾರೆ. 1 ರೊಟ್ಟಿ ಪ್ರಸಾದ ಸ್ವೀಕಾರವನ್ನು ಮಾಡ್ತಾರೆ. ಯಾವಾಗ ಸ್ವೀಕಾರ ಆಯ್ತು, ಯಾವಾಗ ನನಗೆ ಹೊಟ್ಟೆ ತುಂಬಿಲ್ಲವ, ಹಸಿವಾಗ್ಯದ, 3 ದಿನ ಆಯ್ತು ಊಟ ಮಾಡಿಲ್ಲವ, ಇನ್ನೊಂದು ರೊಟ್ಟಿ ಕೊಡಿಲ್ವ ಮತ್ತೆ ಕೇಳಿದಾಗ ಎಷ್ಟು ಮಗನಿಗೆ 3ರ ಗೊತ್ತಿಗೆ ಸಂತೆ ಮನೆಯೊಳಗ ಗಂಡ ಮತ್ತೆ ಇನ್ನೊಂದು ರೊಟ್ಟಿ ಕೇಳಕಂತಾನ. ಇರೋದೇ ಹೆಂಗ್ ಮಾಡೋದು? ಇಲ್ಲ 2 ಅದ, 1 ಅದ, ಚೆಲಿಗೆ ಅರ್ಧ ಊಟ ಮಾಡೋಣ, ಇನ್ನೂ 1 ಉಳಿದ ಚೆಲಿಗೆ ಅರ್ಧ ಮಾಡೋಣ. ಕೊಂಡೆ ಪಲ್ಲೆ ಮತ್ತು ರೊಟ್ಟಿ ಸ್ವಲ್ಪ ಕೊಡದಿತ್ತು ಮತ್ತೆ ತಗೊಂಡು ಕೊಡ್ತಾಳ. ಅದು 1 ರೊಟ್ಟಿ ಸ್ವೀಕಾರ ಮಾಡಿದ್ರೆ ಯವ್ವ ಮತ್ತೆ ಹೊಟ್ಟೆ ತುಂಬಿಲ್ಲ. ಯವ್ವ ನನಗೆ ಹೊಟ್ಟೆ ತುಂಬಿಲ್ಲ, ನಿನ್ನ ಮನೆಯೊಳಗ ಇನ್ನೂ ಸ್ವಲ್ಪ ಕೊಡು ಕೇಳಿದಾಗ ಇರೋದು 1 ರೊಟ್ಟಿ. ಮತ್ತೆ ಗಂಡನ ಮುಂದೆ ಬಂದರು ಇನ್ನೊಂದು ರೊಟ್ಟಿ ಕೇಳ್ತಾರೆ. ಹೆಂಗ್ ಮಾಡೋದು ಅಂತ ಗಂಡ ದಿನಾ ಚಂದ ರೊಟ್ಟಿ ತಿಂದು ಊಟ ಮಾಡ್ತೀವಿ, ದಿನಾ ಊಟ ಮಾಡ್ತೀವಿ, ಒಂದಿನ ಉಪವಾಸ ತಿನ್ನಾಗಲ್ಲ. ನೋಡ್ರಿ ಎಂತ ದಾನ ಮಾಡೋದು. ದಿನಾ ಹೊಟ್ಟಿ ತುಂಬ ಊಟ ಮಾಡ್ತೀವಿ, ಒಂದಿನ ಉಪವಾಸ ಇದ್ರೆ ಏನಾಗೋದಿಲ್ಲ. ಇದೊಂದು ರೊಟ್ಟಿ ಕೊಟ್ಟವ ಹೊಟ್ಟೆ ಇಲ್ಲ ಕೊಟ್ಟವ ಹೋಗಿ ಅಂತಾನೆ ಹೇಳ್ತೀವಿ. ಅಂತಾನ ಇದು ಬೇಡ. ಪ್ರೀತಿಯಿಂದ ಹರಸಿ
ಅನ್ನಪೂರ್ಣೇಶ್ವರಿಯಿಂದ ದಾನ ಮಾಡಬೇಕಂತ. ಸಂತೋಷದಿಂದ ದಾನ ಮಾಡಿದ್ರೆ ನಮ್ಮ ಮನೆತನಕ್ಕೆ ಗುರುವಿನ ಆಶೀರ್ವಾದ ಆಗ್ತದ, ಇವ್ರ ಆಶೀರ್ವಾದ ಆಗೋದಿಲ್ಲ. ಏನೇ ಕೊಡ್ರಿ ಸಂತೋಷದಿಂದ ಕೊಡಬೇಕು. ಆತ್ಮ ಸಂತೋಷದಿಂದ ನಾ ಹೇಳಕತ್ತೇನೆ. ಈ ಒಂದ್ರೊಟ್ಟಿ ಪುಟ್ಟೆಪಲ್ಲಿ ಕಾಯಿರುತ್ತೆ, ಉಂಚಟ್ಟಿ ಸೌರಿ, ಸಣ್ಣ ಮಗುವಿಗೆ ಹೆಂಗ ಸವರ್ತಿ ಉಂಚಟ್ಟಿ ಹಂಗ ಚಂದ ರೊಟ್ಟಿ ಸುತ್ತ ಸವರಿ ಅದೊಂದು ಕೊಡು. ಕಳಿಸಿದ ಗಂಡ ಕೊಟ್ಟ ಚಂದ ಊಟ ಮಾಡಿದ್ರು. ಅದು ಒಂದು ರೊಟ್ಟಿ ಸ್ವೀಕಾರ ಮಾಡಿದಕ್ಕೆ ಒಂದು ಗ್ಲಾಸ್ ನೀರು, ಮನೆಯೊಳಗಿಂದ ನೀರು ತೆಗೆದುಕೊಂಡು ಬರ್ತಾಳ. ನೀರು ತೆಗೆದುಕೊಂಡು ಬಂದಾಗ ನೀರು ಕುಡಿತಾರೆ. ನೀರು ಕುಡಿದ ಬಳಿಕ ಸಂತೋಷ ಆಗಿದೆವಾ. 3 ದಿನ ಆಗಿತ್ತು, ಊಟ ಮಾಡಲಿಲ್ಲ. ಈಗ 8 ಜನರನ್ನು ಹೊಟ್ಟೆ ತುಂಬಿದಲ್ಲವಾ, ಇಟ್ಟು ಹೊಟ್ಟೆ ತುಂಬಿದ ಬಳಿಕ ನಿನ್ನ ಮನೆತನಕ ಏನು ಬೇಕೇಳು ಬೇಡಿ ಬರಕೊಟ್ಟು ಬಿಡುತ್ತೀನಿ. ನಿನ್ನ ಮನೆಗೆ ಏನು ಕೇಳಿದ್ದು ಕೇಳವ, ಬೇಡಿದ ಸಂಪತ್ತು ಕೊಡ್ತೀನಿ ನಿನಗ ಅಂದಾಡ್ತಾಳೆವ. ಆ ಹೆಣ್ಣು ಯಪ್ಪ ನಿಮ್ಗೆ ಏನು ಅನಿಸ್ತದ ಅಂದ ಕೊಡುವ, ನನಗ ಯಾವ ಆಸೆ ಇಲ್ಲ. ಗಂಡ ಹೆಂಡರ ಪ್ರೇಮ ಇದ್ದಾರಲ್ಲ, ಈ ಪ್ರೇಮದಿಂದ ಯಾವ ಪ್ರೇಮ ಇಲ್ಲ ನನಗ. ಇದು ಸಂತೋಷದ ಜೀವನ ಮನೆಯೊಳಗೆ ಉಳ್ಕೊಂಡಲ್ಲ, ಸದಾಕಾಲವಾಗಿ ಉಳಿಯುವಂತ ಆಶೀರ್ವಾದ ಮಾಡುವಂದಾಗ ಆ ಗುರುಗಳು ಏನ್ ಮಾಡ್ತಾರ, ಸಂತೋಷದಿಂದ ಆ ಹೆಣ್ಣು ಮಗಳಿಗೆ ಆಶೀರ್ವಾದ ಮಾಡ್ತಾರೆ. ಹೆಂಗ ಆಶೀರ್ವಾದ ಮಾಡ್ತಾರ ಅಂತಂದ್ರ, ಯವ್ವ ಇಷ್ಟು ಚಂದ ನನಗ ತಾಯಿಯ ಮಗನ ಪ್ರೇಮವನ್ನ ಕೊಟ್ಟು ಎಷ್ಟು ಚಂದ ಊಟ ಮಾಡಿಸಿದೆಯಲ್ಲ, ನಿನ್ನ ಮನೆತನಕ 7 ತಲೆಮಾರುಗಳು ಕೊಡುತ್ತಿದ್ದರು ಕೈತವಾಗಿ ಸಂಪತ್ತು ಕರಗೇ ಇಲ್ಲದ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಆಗಲ್ಲ, ಆ ಗುರುಗಳು ಸಂಚಾರವನ್ನು ಮಾಡುತ್ತಾ ಒಂದು ಜಗದ ಉಳ್ಕೊಳ್ತಾರೆ. ಉಳ್ಕೊಂಡಾಗ ಈ ಹೆಣ್ಣು ಮಗಳಿಗೆ ಸಿರಿವಂತಿಕೆ ಬಂತು. ಸಿರಿವಂತ ಕಾಲಕ್ಕೆ ಕರೆದು 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 ದಾನವ ಮಾಡು ಅನ್ನುವ ಹಾಗೆ ಧಾರಾವಿ ಗ್ರಾಮದಲ್ಲಿ ಏನ್ ನಡೆದವರೇ, ಕಲಬುರಗಿ ಶರಣಬಸವೇಶ್ವರ ಪುರಾಣ ನಡೆದರು. ಈ ಪುರಾಣ ಹಂಗ ನಡೀತದೆ. ಖರ್ಚು ವೆಚ್ಚಗಳಿರ್ತದೆ, ಎಲ್ಲಾ ರೀತಿಯಿಂದ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾಗ್ತದೆ. ಗುರುಗಳು ಬರ್ತಾರೆ, ಸಂತರು ಬರ್ತಾರೆ, ಮಹಾತ್ಮರು ಬರ್ತಾರೆ. ಇಷ್ಟು ಕಾಣಿಕೆ ಕೊಡಬೇಕು. ಅವ್ರನ್ನ ಗೌರವದಿಂದ ಅಭಿಮಾನ ಪೂರ್ವಕವಾಗಿ ಊರಿನ ಪೂರ್ವಕವಾಗಿ ಸಾಲ ಸನ್ಮಾನಗಳನ್ನು ಮಾಡಬೇಕು. ನಮ್ಮೆಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ಏನ್ ಮಾಡ್ಬೇಕ್ರಿ, ಭಗವಂತ ನಮ್ಗೆ ಒಂದಿಷ್ಟು ಏನಾದ್ರೂ ಸಂಪತ್ತು ಕೊಟ್ಟಾನ. ಧಾರಾವಿ ಗ್ರಾಮಗಳ ಪುಣ್ಯದ ಕಾರ್ಯಕ್ರಮ ನಡೆದದ. ಈ ಪುಣ್ಯದ ಕಾರ್ಯಕ್ರಮ ನಡೆದಾದ ಬಳಿಕ ಒಂದಿಷ್ಟು ದಾನದ ಬುತ್ತಿಯನ್ನು ಪೊತ್ತುಕೊಂಡು ನಮ್ಮ ಮನೆತನಕ ಸಂಪತ್ತು ಪಡೆದುಕೊಳ್ಳೋಣ ಅಂತ ತಿಳ್ಕೊಂಡು ದಾನ ಮಾಡಿ ಮನೆತನ ಕೊಳ್ಳೇದಾಗ್ತದ. ಧಾರಾವಿ ಗ್ರಾಮದ ಭಕ್ತರಿಗೆ ಎಲ್ಲರಿಗೂ ಸಹಿತವಾಗಿ ಹೆಮ್ಮೆಯಿಂದ ಹೇಳುವಂತ ಮಾತು ಇದು. ಸಂಪತ್ತು ಬಂದಾಗ ಹೆಣ್ಮಗಳು ಮನೆಯೊಳಗೆ ಸಂಪತ್ತು ಇಟ್ಟುಕೊಳ್ಳಿಲ್ಲ. ಭಗವಂತ ಇಟ್ಟು ಸಂಪತ್ತು ಕೊಟ್ಟಾನ. ನಾನು ಒಬ್ಬ ದೇವಸ್ಥಾನ ಪುಣ್ಯ ಕ್ಷೇತ್ರಗಳನ್ನು ನೋಡೋದು ಹೋಗಿದ್ರು ಹೆಣ್ಮಗಳು. ಹೋಗುವಂತ ಸಂದರ್ಭಗಳು ಪಾಪ ಹೆಣ್ಮಗಳು ಹೋಗುದು ಬೇಡ. ಎಂದಕ್ಕೆ ಬಡತನ ಇತ್ತು, ಬಡತನ ಇಲ್ಲ. ನನ್ನ ಜೊತೆಗೆ ಒಂದು 100 ಜನ ಕರ್ಕೊಂಡು ಲಾರಿಗಳನ್ನು ಮುಗಿಸ್ತಾರೆ ಹೆಣ್ಮಗಳು. ಲಾರಿ ಜೊತೆಗೆ ವಾರಿಕೆ ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಾರ. ಇವರು ಶರಣರನ್ನ ಕರ್ಕೊಂಡು ಹೋಗ್ತಾರ. 2 ಲಾರಿ ಜನ ಎಲ್ಲಿ ಹೋಗ್ತಾರ, ಹುಬ್ಬಳ್ಳಿ ಬಂದು ಊರು ಮಠದೊಳಗೆ ಕಾಲು ತೊಳ್ಕೊತಾರೆ ಹೆಣ್ಮಗಳು. ಕಾಲು ತೊಳೆಯುವಂತ ಸಂದರ್ಭದಾಗ ಒಬ್ಬ ಸಂತ ಏನ್ ಮಾಡ್ತಾರೆ, ಅಲ್ಲಿ ಕಾಲು ತೊಳೆಯಕತ್ತಾರ. ಅವ್ರು ಕರ್ಕೊಂಡು ಬಾ ಸೇವಕರಿಗೆ ಹೇಳಿದಾಗ, ಸೇವಕರ ಬಂದಿವ ನಮ್ಮ ಸ್ವಾಮಿಗಳು ಒಂದು ದಿನ ಯಾರನ್ನ ಕರೆದಿಲ್ಲ, ನಿನ್ನ ಅವ್ವ ಅಂತ ಕರೆಯಕತ್ತಾರ. ಅದು ಏನು ತಿಳಿತಿಲ್ಲ, ಬಾ ಅಂತ ಕರೆದು ಗಂಡ ಬಾಜು ನಿಂತಾನ. ಒಂದು ಸಾರಿ ಮಠಕ್ಕೆ ಬಂದಿಲ್ಲ, ಆದ್ರ ಅವ್ವ ಅಂತ ಕರೆಯಕತ್ತಾರ ಮೂಲಕ ಹೋಗ್ಲೇ ಬೇಡ ಅಂತ ಗಂಡನ ಕೇಳ್ತಾರ. ಸ್ವಾಮಿಗಳು ಪರಿಚಯ ಇಲ್ಲ, ಪರಿಚಯ ಇಲ್ಲ, ಹೆಂಗ ಹೋಗ್ತಾರೆ ಹೆಣ್ಮಗಳು, ಹೋಗು ಗುರುಗಳ ಕರೆಯಕತ್ತಾರ ಅಂತ ಹೇಳಿದಾಗ ಗಂಡ ಹೇಳಿದ ಅಪ್ಪಣೆ ಕೊಟ್ಟ ಹೋಗಂದಾಗ ಹೆಂಡತಿ ಹೋಗ್ತಾರ. ಗುರುಗಳ ಬಳಿ ಹೆಂಡತಿ ಹೋದಾಗ ಆ ಗುರುಗಳ ಅಂತಾರ ಎಷ್ಟು ಚಂದ, ಆ ಹೆಣ್ಮಗಳು ಮುಂದಿತ್ತು ಕೈ ಹಿಡ್ಕೊಂಡು ಗುರುಗಳಿಗೆ. ಆ ಹೆಣ್ಣುಮಗಳು 2 ಕೈಗಳನ್ನು ಹಿಡ್ಕೊತಾರೆ. 2 ಕೈಗಳನ್ನು ಹಿಡ್ಕೊಂಡು ಎಷ್ಟು ಚಲೋ ಇದಾವೆ ನಿನ್ನ ಕೈಗಳು, ಎಷ್ಟು ಚಲೋ ಇದಾವೆ ನಿನ್ನ ಕೈಗಳು. ಈ ಕೈಗಳಿಂದವ ಎಷ್ಟು ಚಂದ ಮತ್ತು ಪ್ರಸಾದ ಮಾಡಿಸಿದಿ ಅಂದಾಗ ಗುರುತಿಗೆ ಹೆಣ್ಣು ಮಗಳಿಗೆ ಯಾವಾಗ ಗುರುತಿಲ್ಲವಾ, ನನಗೆ ಗುರುತಾರ ಆಯ್ತೇನು, ನನಗೆ ಗುರುತು ಹಿಡಿದೇನು ಅಂತ ಮತ್ತೆ ಕೇಳಿದಾಗ 1 3 ರೊಟ್ಟಿ ಉಂಡೆಪಲ್ಲಿ ಉಂಚಟ್ಟಿ ಸೌರಿ ಸೌರಿ ಚಂದ ಉಣಿಸಿದ್ದಿ ಮಕ್ಕಳಿಗೆ ಉಣಿಸಿದಾಗ ಅನೇಯವ ನಾನು ಅಂದಾಗ ಆ ಹೆಣ್ಣು ಮಗಳಂತಲ್ಲ, ಯಪ್ಪ ನಾ ಕೊಟ್ಟಿರೋದು ಒಣ ರೊಟ್ಟಿ ಉಂಡೆಪಲ್ಲಿ ಉಂಚಟ್ನಿ ನಿನಗೆ ನಾನು ಇಷ್ಟು ಕೊಟ್ಟೀನಿ, ಬಿಸಿ ರೊಟ್ಟಿ ಕೊಟ್ಟಿಲ್ಲ. ಒಣ ರೊಟ್ಟಿ ಉಂಡೆಪಲ್ಲಿ ಚಟ್ನಿ ಕೊಟ್ಟೀನಿ, ಒಟ್ಟು ಊಟ ಮಾಡಿ ನೀನ್ ಏನು ಮಾಡಿದಿ ಗೊತ್ತದೇನಪ್ಪ ನನಗ, ನಾ ಕೊಟ್ಟಿದ್ದು ಒಣ ರೊಟ್ಟಿ. ಆಗ ನೀನು ನನ್ನ ಮನೆತನಕ್ಕೆ ನನ್ನ ಮಕ್ಕಳಿಗೆ ಬಡತನ ಇದ್ದಂಗ ಸಂಪತ್ತು ಕೊಟ್ಟಿಲ್ಲಪ್ಪ ನನ್ನಪ್ಪ. ನೀವು ದೊಡ್ಡವರಪ್ಪ, ನೀವು ಮಹಾತ್ಮರಪ್ಪ. ಆ ಮಹಾತ್ಮರ ಬೇರೆ ಯಾರಲ್ಲ, ಹುಬ್ಬಳ್ಳಿಯ ಸಿದ್ಧಾರೂಢ ಗುರುವಿನ ಆಶೀರ್ವಾದ ಹಂಗಿರ್ತದೆ. ಅಂತ ಗುರುವಿನ ಆಶೀರ್ವಾದವನ್ನ ಯಾರು ತೋರಿಸಲಾಗಿದ್ದಾರೆ ಅಂತಂದ್ರೆ ಮರಿಯಮ್ಮ ಆದೇಯವರು
ಕಲಿಕೇರಿಯ ಕಮಲಾಸನದಿಂದ ಒಳ್ಳೆಯ ಗುರುವಿನ ಮಾರ್ಗದರ್ಶನವನ್ನು ಕೊಟ್ಟು ಅಷ್ಟಾವರಣಗಳನ್ನ ಇಲ್ಲಿ ಪ್ರಾರಂಭವನ್ನು ಮಾಡಿದರು. ಗುರು ಹೇಳಿದ ಗುರು ಅಂತಕ್ಕಂಥವನು ಬಹಳ ದೊಡ್ಡವ. ಗುರು ಏನು ಹೇಳ್ತಾನೆ ಬೆಳೀತಾ ಆಗ್ತಾನೆ. ಅಂತಹ ಗುರುವಿನ ವಾಣಿ ಅಗಾಧವಾಗಿರ್ತಕ್ಕಂಥ ವಾಣಿ, ಅಗಾಧವಾಗಿರ್ತಕ್ಕಂಥ ವಿಚಾರ. ಯಾವಾಗ ಗುರು ಅಂತಕ್ಕಂಥವ್ರು ಗುರುವಿನ ಅಣತೆ, ಗುರುವಿನ ಪ್ರೇರಣೆ ಇಲ್ಲ ಅಂತಂದ್ರೆ ಈ ಜಗತ್ತಿನೊಳಗೆ ಏನನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಮಹಾನ್ ಗುರುವಿನ ಆಶೀರ್ವಾದ ನಿಮಗೆ ಆಗಲಿ ಮಗ. ಗುರುವಿಗೆ ಎದುರುತ್ತರವನ್ನು ಮಾಡಬೇಡ. ಗುರು ಹೇಳಿದ ಆಯುಳದಲ್ಲಿ ನಡೆಯಬೇಕೆಂದು ಹೇಳ್ಕೊಂಡು ಮಡಿಯುವ ಆದಿಯವರು ಶರಣಬಸವೇಶ್ವರರಿಗೆ ನೀತಿ ಪಾಠವನ್ನು ಹೇಳುತ್ತಾರೆ. ಗುರುಗಳು ಗುರುವಿನ ಬಗ್ಗೆ ಗುಣಗಾನವನ್ನು ಮಾಡುತ್ತಾ ಗುರುವಿಗೆ ಎಂದೂ ಅಪಕೀರ್ತಿಯನ್ನು ತರಬೇಡ. ಗುರು ಹೇಳಿದಂತೆ ಲಿಂಗ ಪೂಜೆಯನ್ನು ಮಾಡಬೇಕು. ಇದು ನನ್ನ ವಾಣಿ, ಇದು ನನ್ನ ಆಶೀರ್ವಾದ ಅಂತ ಹೇಳ್ಕೊಂಡು ಕಲಿಕೇರಿಯ ಬರಲಾದರು ಬೋಧನೆಯನ್ನು ಮಾಡುತ್ತಾ ಇಲ್ಲಿ ಹೊರಟಿದ್ದಾರೆ ಗುರು ಅಂತಕ್ಕಂಥವ. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಭಕ್ತಿ ಇಲ್ಲದೆ ಜಂಗಮ, ಭಕ್ತಿ ಇಲ್ಲದೆ ಲಿಂಗ ದೊರೆಯಲಾರದು. ಭಕ್ತಿ ಇಲ್ಲದೆ ಲಿಂಗ ದೊರೆಯಲಾರದಯ್ಯ. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಭಕ್ತಿ ಇಲ್ಲದೆ ಜಂಗಮ ಕೃಪೆಯಾಗಲಾರದು. ಭಕ್ತಿ ಇಲ್ಲದೆ ಜಂಗಮ ಕೃಪೆಯಾಗಲಾರದು. ಇದು ಕಾರಣ ಶಿಷ್ಯನೇ. ಭಕ್ತಿ ಇಲ್ಲದೆ ಜಂಗಮ ಕೃಪೆಯಾಗಲಾರದು. ಇದು ಕಾರಣ ಶಿಷ್ಯನೇ ಪರಬ್ರಹ್ಮನಂದಾತ. ಗುರು ಕುಮಾರ ಪಂಚಾಕ್ಷರೇಶ್ವರ. ಗುರು ಕುಮಾರ ಪಂಚಾಕ್ಷರೇಶ್ವರ. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಭಕ್ತಿ ಇಲ್ಲದೆ ಲಿಂಗ ದೊರೆಯಲಾರದು. ಭಕ್ತಿ ಇಲ್ಲದೆ ಲಿಂಗ ದೊರೆಯಲಾರದು. ಗುರುವಿಲ್ಲದೆ ಭಕ್ತಿ, ಗುರುವಿಲ್ಲದೆ ಭಕ್ತಿ, ಗುರುವಿಲ್ಲದೆ ಭಕ್ತಿ ದೊರೆಯಲಾರದು. ಕಲಿಕೇರಿಯ ಮರಳಾದರು ಶರಣಬಸವೇಶ್ವರನಿಗೆ ಅಷ್ಟಾವರಣಗಳನ್ನು ಬೋಧನೆಯನ್ನು ಮಾಡುತ್ತಾ ಹೋಗ್ತಾ ಇದ್ದಾರೆ. ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಪಾಲೋದಕ ಅಂದ್ರೇನು, ಪ್ರಸಾದ ಅಂದ್ರೇನು, ವಿಭೂತಿ ಅಂದ್ರೇನು, ರುದ್ರಾಕ್ಷಿ ಅಂದ್ರೇನು, ಮಂತ್ರ ಅಂದ್ರೇನು, 8 ಆವರಣಗಳನ್ನು ಹೇಳಕ್ಕೆ ಎಲ್ಲಿಯೋ ಒಂದು ಹೇಳಿದ್ರೆ 8 ದಿನ ಬೇಕು. ಏನು ಮಾಡಬೇಕು? ಒಂದು ಹೇಳಕತ್ತೀನಿ ನಾನು. ಗುರು ಅವಕಾಶ ಸಿಕ್ಕಾದ್ರೆ ಗುರುವಿನ ಟೆಸ್ಟ್ ಹಾಕತ್ತೀನಿ. ನಾಳೆ ಬಂದಿದ್ದ ಪರಮಪೂಜ್ಯ ಹೇಳ್ತಾರೆ ಹೆಚ್ಚು ಕಡೆ 1 ತಾಸು ಹೇಳಿದ್ರೆ ನಡೀತದೆ. ನಡೀತಿದ್ದ ದಿವಸ
ಇರಲಿ. ಇಲ್ಲಿ ಶರಣಬಸವೇಶ ಪ್ರತಿಯೊಂದು ಹಂತದೊಳಗ ಗುರುವಿನ ಬಗ್ಗೆ ಹೇಳಿದಾಗ ಗುರುವಿನ ವಿಚಾರಧಾರೆಗಳನ್ನ ಕಲಿಕೇರಿಯ ಮರಳಾರದ್ದರಿಂದ ಬಹಳ ಚಂದ ತಿಳ್ಕೊಂತ ಹೊಂಟ. ಆಸೆ ಅಷ್ಟಾವರಣಗಳನ್ನ ತಿಳ್ಕೊಳ್ಬೇಕನ್ನುವಂತ ಹಂಬಲ ಹುದಿಗೆರೆ ನಮ್ಮ ಶರಣಬಸವೇಶ್ವರರೇ. ನಮ್ಗೆ ಯಾವ ಹಂಬಲ ಹುದಿಗೆರಿಗೆ ದೇವ್ರ ಮಡ್ಯ ಅದರಲ್ಲಿ ಹೆಂಗಂದ್ರೆ ಗಂಡ ಹೆಂಡತಿ ಇಬ್ಬರಿದ್ರಲ್ಲಿ ಗಂಡ ಹೆಂಡತಿ ಇದ್ರಲ್ಲಿ ಯಾಕೆ ಮಾಡಿದ್ರೆ ಯಾಕೋ ಘರ್ಷಣೆ ಜಾಸ್ತಿ ಕಾಣಕತ್ತ. ಏನ್ ಘರ್ಷಣೆ ಐತಂದ್ರ ಗಂಡ ಏನ್ ಮಾಡಿದ ಒಂದಿನ ಅಂದ್ರ ಹೆಂಡತಿಗಳು ಕರಿಗಿಡ ತಿನ್ನಂಗಾಗಿರ್ತಾರೆ. ಗಂಡ ಕರಿಗಿಡ ತಿನ್ನಂಗ ಆಗ್ಯಾದ ಹೆಂಡತಿ ಧರ್ಮ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಬೇಕೆಲ್ಲ ತಂದು ಕೊಟ್ಟ ಗಂಡ ತಂದು ಕೊಟ್ಟು ಡ್ಯೂಟಿಗೆ ಹೋದ. ಡ್ಯೂಟಿಗೆ ಹೋಗಿ ಬರೋದ್ರೊಳಗ ಆ ಗಂಡ ಏನ್ ಮಾಡ ಹೆಂಡತಿ ಏನ್ ಮಾಡಿದ್ರಂದ್ರ ಕರಿಗಿಡ ಮಾಡಿದ್ರು. ಎಷ್ಟು ಕರಿಗಿಡ ಮಾಡಿದ್ರಿ? 11 ಕರಿಗಿಡ ಮಾಡ್ತಾರೆ. 11 ಕರಿಗಿಡ ಬಾತು ಆದ ಬಳಿಕ ಏನ್ ನಡೀತಂದ್ರಿ, ಗಂಡ ಮನೆಗೆ ಬಂದ ಕರಿಗಿಡ ಬಿಲ್ಲದವನು ಅಣ್ಣನ ಹೆಂಡತಿ ಏನ್ ಮಾಡಿದ್ರು ಬಾಳ ಹುಷಾರ್ ತಿಳಮಗಳು 5 ಗಂಡ ಕೊಟ್ಟು ತಾನು ಆರಾಟ ಮಾಡಿ ಸಂತೆ ಹೆಂಗ ಆತು ಅಂದ್ರೆ ಗಂಡ ಅಂತ ನಾನು ದುಡುದು ತಂದಾಕಿ ಚಂದ ಅಡಿಗೆ ಮಾಡಿ ನೀ ದುಡು ಚಲೋ ತಂದಾಕಿಪ್ಪ ಒಲಿ ಮುಂದೆ ಕೂತು ಮಾಡಾರ ಒಲಿ ಮುಂದೆ ಕೂತು ಮಾಡಿದ್ರೆ ವಿಷಯ ಕರಿಗಿಡ ಬರ್ತಾವ. ಹಂಗೆ ಹಾಕಿ ಕರಿಗಿಡ ದುಡ್ಡೇನು ಊಟ ಮಾಡಕ್ ದುಡ್ಡ ಮಾಡಲ್ಲ ದುಡ್ಡು ಅಂತ ಹೇಳ್ತೀನಿ. ದುಡ್ಡು ಊಟ ಮಾಡಕ್ ಬರಂಗಿಲ್ಲ ಒಪ್ಕೊಂತೀನಿ. ದುಡ್ಡು ಕಷ್ಟಪಟ್ಟು ತಂದು ಕೊಟ್ರೆ ಮಾಡ್ತೀವಿ. ಯಾಕೆ ಗಂಡ ಬಂದು ಹೆಚ್ಚು ನನಗೈದು ನನ್ನ ಕಾಲ ಕೇಳಿಲ್ಲ. ಇಬ್ರು ಜಗಳ ಮಾಡಾಕತ್ತಿದ್ರು ಗಂಡ ಹೆಂಡತಿ. ಇಬ್ರು ಗಂಡ ಹೆಂಡತಿ ಜಗಳ ಮಾಡಾಕತ್ತಿದ್ರು. ಆಸೆ ನಮ್ಮ ಶರಣಬಸವೇಶ್ವರನಿಗೆ ಆಸೆ ಅದಲ್ಲ, ಅಷ್ಟಾವರಣಗಳ ಬಗ್ಗೆ ಬಹಳ ಚಂದ ತಿಳ್ಕೊಳ್ಬೇಕು, ಗುರುವಿನ ಬಗ್ಗೆ ತಿಳ್ಕೊಬೇಕಂತ ಆಸೆ ಅದ. ನಮ್ಮ ಲೌಕಿಕರಿಗೆ ಏನ್ ಆಸೆ ಅದ? ಕರಿಗಿಡ ತಿಳ್ಬೇಕಂತ ಆಸೆ. ಅಂದಾಗ ಏನ್ ಮಾಡಿದ್ರಿ ಇಬ್ರು ಒಂದು ಜಗಳ ನಡೀತಿ. ಗಂಡ ಹೆಂಡತಿ ಜಗಳ ನಡೆದ ಏನಾಗ ಕೊನೆಗೆ ಗೊತ್ತಂದ್ರಿ ಗಂಡ ಅಂತ ಇಬ್ರು ಜಗಳ ಮಾಡೋದು ಬೇಡಪ್ಪ, ಎಲ್ಲ ಮನೆ ತಗೋ, ನಾನು ಈ ಕಡೆ ತಗೋತೀನಿ, ನೀನು ಈ ಕಡೆ ತಗೋದು. ಒಂದು ಗಂಗಳದಾಗ ಹಾರ ಹಾಕೋಣ, ಒಂದು ಗಂಗಳದಾಗ 5 ಹಾಕೋಣ, ಒಂದು ಗಂಗಳದಾಗ 6, ಒಂದು ಗಂಗಳದಾಗ 5. ಇಬ್ರು ಎದುರು ಕುಂದ್ರೋಣ. ಮದುವೆಗೆ ಕೂತಿದ್ದಿ ನೋಡು ಹಂಗೆ ಕುಂದ್ರೋಣ. ಕುಂತ ಏನ್ ಮಾಡೋದ್ರಿ ಹಿಂಗ್ ನೋಡೋದು. ಹಿಂಗಂತ ಯಾರು ಅಂತಾರ ಅವ್ರಿಗೆ 5, ಹಿಂಗ್ ಗಟ್ಟಿಗೆ ಇದ್ದವ್ರಿಗೆ 6. ಇದು ಒಪ್ಪಂದ ಆಗ್ತಾ ಇದೆ. ಯಾವಾಗ ಒಪ್ಪಂದ ಆತು ಕುಂತಿದ್ರು. ಕುಂತಾಗ ಇಬ್ಬರೇ ಗಂಡ ಹೆಂಡತಿ ದೊಡ್ಡ ಮನೆ ಬಿಲ್ಡಿಂಗ್ ಅಲ್ಲ ಇದ್ದಾಗ ಈ ಬಾಜು ಮೇಲೆ ಇರುತ್ತಲ್ಲ ವಯಸ್ಸಾಗಿತ್ತು ಒಂದು 75 ವರ್ಷ ಮುಗಿತ್ತು, ಗಟ್ಟಿ ಮುಗಿತ್ತು ಮುದಿಗೆ. ಆ ಮುದಿಗೆ ಏನ್ ಮಾಡಿದ್ರು, ಎಲ್ಲಮ್ಮ ಮಂತ್ರಿ ಕೂತ್ಕೊಂಡ ಮಗಳ ಎಲ್ಲಮ್ಮ ಎಲ್ಲಮ್ಮ 3 ಸಾರಿ ಕುದಿರಿ. ಎಲ್ಲ ಕುದಿರು ಕರಿಗಿಡ್ಬೇಕು ಕತೆ. ಆವಾಗ ಏನ್ ಮಾಡಿದ್ರು, ಒಳಗೆ ಎಲ್ಲಮ್ಮ 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 ಒಳಗೆ ಹೋಗ್ರಿ. ಒಳಗೆ ಹೋಗಿ ಹುಡುಗಿರ್ಬೇಕು ವಯಸ್ಸಿನ ಗಂಡ ಹೆಂಡತಿ ಸಣ್ಣ ಹೆಣ್ಮಕ್ಳು ಯಾವಾಗ ನೋಡಿದ್ದು ಹಿಂಗ್ ಕುಂತಾರೆ ಅವರು. ಹಿಂಗ್ ಕುಂತಾಗ ಹಿಂಗ್ ಬಂದಿ ನಮಗ 85 ವರ್ಷ ಮುದುಕಿ ಏನ್ ಮಾಡ್ತು, ಹಿಂಗ್ ದುಗ್ದ್ರಿ. ಅಲ್ಲ ಆ ಕಡೆ ಬಿತ್ತು, ಹಿಂಗ್ ದುಗ್ಗಿರು ಇದೀ ಕಡೆ ಕಣ್ಣು ಕಡೆ ಬಿದ್ದ ಈ ಕಡೆ ಬಿದ್ದಂದ್ರೆ ಇನ್ನೊಂದು ಕಡೆ ಕಣ್ಣ ಆ ಮುದಕ್ಕೆ ಸುಗಿರ್ಬೇಕಿಲ್ಲ. ಅದೇ ಏನ್ ಮಾಡ್ತು, ಯಾವ ಕಣ್ಣಾಗ ಜೀವ ಬಿಟ್ಟು ಅಂದ್ರೆ ಅಂದೇನಾಯ್ತು, ಸುಮ್ಮಿರ್ಬೇಕಲ್ಲ ಅಲ್ಲಿ. ನನ್ಗೆ ಯಾಕೆ ಬೇಕಂತೇಳಿ ಸುಮ್ಮಿರ್ಲಿಲ್ಲ. ಹೊರಗೆ ಬರ್ರಿ ಈ ಊರಾಗ ಜನ ಕಲಿಸ್ತ್ರಿ. ಕಲಿಸಿ ಏನ್ ಮಾಡ್ತು, ಅಪ್ಪ ಈ ಸಣ್ಣ ವಯಸ್ಸಿನ ಬಾ ಕಣ್ಣಾಗ ಜೀವ ಬಿಟ್ಟಾವ ಜವ್ವೈ ಕಾಡ್ತರು ಚಟ್ಟ ಕಟ್ಟಿರ್ಬೋದು. ಚಟ್ಟ ಕಟ್ಟಂದ್ರೆ ಮಾತಾಡೋದಕ್ಕಿಲ್ಲ ಮಾತಾಡ್ರಿ ಮಾತು. ಅವಾಗ ಎಂತ ವಯಸ್ಸಿನ ಕಣ್ಣೆ ಹಿಡಿತಿ ನೋಡು ಮುದಿ ಚಟ್ಟ ಕಟ್ಟ ಕಡೆ ಕಡೆಗಳ ಚಟ್ಟ ಕಟ್ಟ ಕಡೆಗಳ ಮಾತಾಡಿದಾಗ ಅಂತಾರ, ನೋಡು ನನಗ ಯಾರು ಇಲ್ಲ ಇಲ್ಲ ಹೂ ಅನ್ನೋದ ಹೆಸರಾಕಿ ನನಗೆ ಹಾರು ಕೊಡ್ತಾನೆ ಗಂಡ ಅಂತಾರೆ. ನನಗೆ ಹಾರು ಕೊಡ್ತಾನೆ ಕಣ್ಣು ಬಿಡಾಗಿಲ್ಲ. ಏನೋ ಗಂಡ ಮಾಡೋದು ಮುದಿ ಕರೋದು ನೀನು ಇಲ್ಲ ಅಂದಿ ಹತ್ತಿರ ಚಿಕ್ಕಿ ಹೋಗ್ತದ ಅಂದ ಇಟ್ಟು ಅನ್ನೋದು ಬಿಡಾಗ 3 ಜನ ಕರ್ಸಿಬಿಟ್ಟ ಮದಿ ಹೊರಗೆ. ಇಡೀ 3 ಜನ ಒಳಗೆ ಹೋದ್ರಿ. ಒಳಗೆ
ಯಾವ ಜನ ಪಾಪ ಬಂದಾರೆ ದುಡ್ಯಾಡ್ತಾರ, ಹಿಂಗ್ ದುಡ್ಡು ಈ ಕಡೆ ಬಿಡ್ತಾವ, ಹಿಂಗ್ ದುಡ್ಡು ಈ ಕಡೆ ಬಿಡ್ತಾವ. ನೋಡಿ ಅಪ್ಪ ಕರೆಯವನ್ ರಾಜ್ಯಗಳ ಸತ್ತಲ್ಲ, ಸತ್ತು ಬಿಟ್ಟಾರು. ಚಟ್ಟ ಚಟ್ಟ ರೆಡಿ ಮಾಡಿದ್ರಿ, ಬೇರೆ ಬೇರೆ ಚಟ್ಟ ರೆಡಿ ಮಾಡೋದು ಬ್ಯಾಡು, ಬೇರೆ ಬೇರೆ ಚಟ್ಟ ಮಾಡೋದು. ಗಂಡ ಹೆಂಡತಿ ಚಲೋ ಸತ್ತಾವ, ಚಲೋ ಮಾಡೋದು ಅಂದು ಊಟಕ್ಕೆ ಮಾಡಿದ್ರೆ ಯಾವಾಗ ಇದ್ರಾಗ ಶೋಷ ಮಾಡ್ತೀರಿ. ಕರಿಗಳಂತಿರ್ಬೋದ್ರಿ ಒಂದು ಎದಾಗಿರ್ಬೇಕು ಚಟ್ಟಾಗ ಹೊತ್ಕೊಂಡ್ ಬಂಟ್ರು ಇವನ್ ಬಂಟಾಗ ಸಮಯ ಮಾತಾಡಬೇಕು. ನೋಡು ಮನೆಗೆ ಸುಣ ರೆಡಿ ಮಣ ಮಾಡ್ತಾರ, ಕರಿಗಳ ಬಿಡು ಹೋಗ ನಡಿ ಅದ್ರ ಚಿಂತೆ ಬಿಡು ಅಂಗಡಿ ಬೆಳಿ ಬಂದಿದ್ದು ಸ್ಮಶಾನಕ್ಕೆ ಬಂದು 6-5 ಸ್ಮಶಾನಕ್ಕೆ ಬಂದಾಗ ರೈತರಬೇಕಲ್ರಿ ಹೆಚ್ಚು ಹೇಳಿದ್ರು ಇದಕ್ಕೇನಂತು ₹2 ಮಣ್ಣು ಮಾಡಿದ್ರೆ ದೇವತವ ಚಲೋ ಇರ್ರಿ, ಅದಕ್ಕೆ ಇವನ್ನ ಸುಡ್ಬೇಕಂದ್ರೆ ಮರಿ ಸುಡ್ಬೇಕಂದ್ರಿ ಕಟ್ಟಿಗೆ ರೆಡಿ ಮಾಡಿದ್ರು. ರೆಡಿ ಮಾಡಿ ಮನಸ್ಸು ಕಟ್ಟಿಗೆ ಮೇಲೆ ಮನಸ್ಸಿದಾಗ ರೈತರಬೇಕಲ್ರಿ. ಹೆಂಡತಿ ಅಂತಾಳ ನೋಡು ನನಗಾರು ನಿನಗೆ ಇದು ಗಣಿತ ಅಂತಾಳ, ಗಂಡ ಅಂತಾಳ ನೋಡು ನನಗಾರು ನಿನಗೆ ಎಲ್ಲಿ ಯಾರು ಹತ್ರ ಚಿಂತಿಲ್ಲ ಯಾರು ಗಂಡ ಚಲೋ ಬರೋದ್ರಿ ಒಂದ್ರಿ ನ್ಯಾಯ ಮನಸ್ಸಲ್ಲ ಸುಮ್ಮಿರ್ಬೇಕಲ್ಲ ಸುಮ್ಮಿರ್ಲಿಲ್ಲ. ನೋಡು ಚಿಮ್ಮೆಣ್ಣೆ ಹಾಕಕ್ಕೆ ರೆಡಿ ಮಾಡಕ್ಕೆ ಬದುಕಿ ಬೆಂಕಿ ಆಗ್ತದೆ, ಈ ಚಿಮ್ಮೆಣ್ಣೆ ಹಾಕಕ್ಕೆ ಇವಾಗಿನ ಚಿಮ್ಮೆಣ್ಣೆ ಹಾಕಕ್ಕೆ ಅಂದಾಗ ನೋಡು ಬೆಂಕಿ ಹತ್ತಲ್ಲ ಹೆಂಡತಿ ಗಂಟೆ ತಿರ್ಬೇಕಲ್ಲ ಹಚ್ಚರಿ ಬಿಡು. ಗಂಡನ್ನ ನೋಡು ಹಚ್ತಾರ ಬೆಂಕಿ ಹಚ್ಚರಿ ಬಿಡು, ಹಚ್ಚಲಿ ಹೀಟ್ ಬರ್ಬೇಕು ಹಚ್ಚಲಿ ನಾನು ಹೀಟ್ ಬರ್ಬೇಕಲ್ಲ ಅಂದು ಹೀಟ್ ಬರ್ಬೇಕಂತ ಮುದಿಕೆ ಅಯ್ಯರ್ ಸುಮ್ಮಿರ್ಬೇಕಲ್ರಿ, ಅದೇ ಕೆಟ್ಟ ತಿರುಗಿರ್ಬೇಕಂದು ನೋಡಪ್ಪ ಹೆಂಗಿದ್ರಿ ಬೆಂಕಿ ಹಚ್ಚರಿ ಹಚ್ಚಿದ ಬೆಳಗ್ಗೆ ಹೀಟ್ ಬರ್ತದ. ಹೀಟ್ ಬಂದಾಗ ಏನ್ ಮಾಡ್ತದ ಮೊದಲೇ ವಯಸ್ಸು ನೋಡ್ರದವು, ಅದಕ್ಕೆ 4 ಕಟ್ಟು ಕಟ್ಟಬಸ್ತಾಗಿ ನೋಡ್ರಿ ನಿಂದಿಸಿ ಏನ್ ಮಾಡಿದ್ರಿ ಕಟ್ಗಿ ಕೊಟ್ಟಲ್ರಿ ನೋಡ್ರಿ ಕಟ್ಗಿ ಕೊಟ್ಟಾಗ ಅದನ್ನ ನೋಡಕ್ಕೆ ಸತ್ಯ ನೀವು ಕರಿಗಡೆ ಕಾಸೆ ಸತ್ತವು ಕಟ್ಗಿ ನೋಡು ನೋಡು ಚಲೋ ಕಟ್ಟಿಗೆದ ಬಡಿಯ ನಿಂದಿಸಾಳ ಅಜ್ಜಿ ಸೋಮ್ ಕರಿಗಡ ತರ ಜೀವ ಹೋಗ್ತಾವೆ ಸತ್ತಿಲ್ಲ ಇವ್ರು ಜೀವಂತ ಸುಡಕತ್ತೀವಿ. ಆ ಕಟ್ಟಿಗೆ ನೋಡಿದ್ರೆ ಪ್ರಾಣ ಹೋಗತ್ತಂದ್ರೆ ಬೆಂಕಿ ಹಚ್ಚಿದ್ರಿ ಎದ್ದು ಎದ್ದು ಕರೆಯವರು ಬೆಂಕಿ ಹಚ್ಚಿ ಸೆಕೆ ಬಂತು, ಸೆಕೆ ಬರೋದ್ರೊಳಗೆ ಎದ್ದು ಬೀಳ್ತಾವ ಅಂತ ಹೇಳ ಬದಲಾಜಿ ಎದ್ದು ಪುಟದ ಬೀಳ್ತಾವ ಅನ್ನೋದ್ರೊಳಗ ಹೀಟ್ ಬಂತು, ಹೀಟ್ ಬರೋದ್ರೊಳಗೆ ನೀವು ಎದ್ದಿರಾಕತ್ತಿದ್ರು ಯಾಕೆ ಅವಾಗ ದೇವ್ರು ಬಂದ ಹುಡುಗರು ಹಿಡಿಸ ಬಡಿಯವ್ರು ಹಿಡಿದಂಗ ಎದಕ್ಕೆ ಬರ್ಲಾಕತ್ತಾರ ಅವರು ಕರೆಗಿನ ಜೀವ ಕಟ್ಟಾಕತ್ತೀವಿ ಅನ್ನಲ್ಲ. ಒಳ್ಳೆಯದ್ರ ಹಾದಿ ಇಡ್ರಿ, ಹಿರಿಯರ ಮಾರ್ಗದರ್ಶನವನ್ನ ಕೇಳ್ರಿ, ಹಿರಿಯರು ಏನ್ ಹೇಳ್ತಾರೆ ಹೇಳಿದ ಮಾತುಗಳನ್ನ ಕೇಳ್ತಾ ಹೋಗ್ರಿ, ಅವಾಗ ಬದುಕು ಬಹಳ ಬಂಗಾರ ಆಗ್ತದ. ರಾರಾವಿ ಗ್ರಾಮದೊಳಗೆ ಪುರಾಣ ಪುಣ್ಯಕಥೆಗಳು ನಡೆದದಲ್ಲ, ನಮ್ಮಪ್ಪ ತಂದೆ ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿಗಳವರ ಮಾರ್ಗದರ್ಶನದಲ್ಲಿ ಸದಾಕಾಲ ಹೋಗಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು, ಅದ್ಭುತ ಕಾರ್ಯಕ್ರಮ ನಡೆಯಬೇಕು. ಕರೆಗಡದ ಆಸೆ ಇಲ್ಲ, ಅಧ್ಯಾತ್ಮ ಚಿಂತನಗೋಷ್ಠಿ ಮಹಾ ಕಾರ್ಯಕ್ರಮ ಆಗಬೇಕು. ಶರಣಬಸವೇಶ್ವರರು ಹೇಳಿದ್ರು ಗುರುವಿನ ಮಾರ್ಗದರ್ಶನ ಬಹಳ, ಗುರು ಹೇಳಿದಂತ ನೀನು ಯಾರು ಜಗತ್ತಿನೊಳಗೆ ಓದಿ ಅಂತಂದ್ರೆ ನಿನ್ನ ಜೀವನ ಬಹಳ ಬಂಗಾರ ಅನ್ನುವಂತ ಮಾತು ಹೇಳಿದಾಗ 3 ಹೊತ್ತು ಲಿಂಗ ಪೂಜೆ ಮಾಡಿಕೊಳ್ಳೋದು, ಗುರುವಿನ ಪಾದೋದಕವನ್ನು ಪಡೆದುಕೊಳ್ಳೋದು, ಹೀಗೆ ಕಾಲ ಕಳೆದಿದ್ರು ಶರಣಬಸವೇಶ್ವರ. ಹೀಗೆ ಕಾಲ ಕಳೆಯುವ ಜೊತೆಗೆ ಮಡಿಯಮ್ಮ ಆಲಯದ ಜೀವನ ಹೆಂಗ್ ಚೆಂದಿದ್ರ ಮನೆಯೊಳಗ ಅತ್ತಿ ಮಾವ ಎಲ್ಲ ಅವರಿದ್ರು ಸಹಿತವಾಗಿ ಮಡಿಯಮ್ಮ ಆಲಯವರು ಮನೆಯೊಳಗ ಪ್ರೀತಿ ವಾತ್ಸಲ್ಯದಿಂದ ಮಗಾರ ಕಾರುಣ್ಯ ಬಂಧನಗಳಿಂದ ಮನೆಯೊಳಗೆ ಉಂಟಾಗ ಇವರ ದಾಂಪತ್ಯ ಜೀವನ ಇಡೀ ಜಗತ್ತಿಗೆ ಮಾರ್ಗದರ್ಶನ ಆಗಿದೆ. ಮಡಿಯಮ್ಮರ ಆಲಯದವರ ಜೀವನ ಇಡೀ ಜಗತ್ತಿಗೆ, ಇಡೀ ಅಲ್ಲಗುಟ್ಟಿಗೆ ಗ್ರಾಮಕ್ಕೆ ಮಾರ್ಗದರ್ಶನ ಆಗ್ಯದ. ಹಂಗ ಮಾರ್ಗದರ್ಶನ ಆಗಬೇಕಾಗಿತ್ತಂದ್ರೆ ನಾವು ಸಹಿತವಾಗಿ ಲೌಕಿಕರಾಗಿರ್ಬೇಕು. ನಿನ್ನೆ ಹೇಳಿದ್ದು ಇದೊಂದು ಹೇಳಿಬಿಟ್ಟೆ ಮುಗಿಸ್ಬಿಟ್ಟು ಎಷ್ಟು ಹೇಳಿದ್ದೆ ಹೇಳಿ, ಏನ್ ಹೇಳಿದ್ದೆ ನಾನು ಹೇಳಿದ್ರೆ ಅಕ್ಷರಗಳು ಹೇಳಿ ಒಂದು
ಅತ್ತೆ ಮಾವರ ಮನೆಯೊಳಗಿರ್ತಕ್ಕಂಥ ಜೀವನವನ್ನು ಬಳಸಬೇಕು. ಏನು ಸಂಪತ್ತಿದ್ರು ಸಹಿತವಾಗಿ ನಯ ವಿನಯ ನಮ್ರತೆ ಹೆಣ್ಮಕ್ಳಲ್ಲಿ ಇದ್ರ ಮನೆಯೊಳಗ ಸಂತೋಷದ ಜೀವನ ಇರ್ತದ, ಸಂತೋಷದ ವಾತಾವರಣ ಇರ್ತದ. ಇಲ್ಲಿ ಮಡಿಯಿಂದ ಇರ್ಬೇಕು ಮನೆಯೊಳಗೆ. ಹೆಂಗಿರ್ಬೇಕಂದ್ರ ಒಬ್ಬ ಹೆಣ್ಣು ಮಗಳು ಬಹಳ ಸಣ್ಣ ವಯಸ್ಸಿನ ಹೆಣ್ಣು ಮಗಳು ಬಹಳ ಚಂದ ದಿನ ಹೇಳ್ತಿದ್ದಿಲ್ಲ, ಕೈ ಹೇಳ್ಬಿಟ್ಟು ಮುಗಿಸ್ತೀನಿ ದಯವಾಗಿ. ಇಲ್ಲಿ ಏನಾಗಿತ್ತು ಅಂತಂದ್ರೆ ಒಬ್ಬ ಸಂತರು ವಾಚಿದಿ ಮಹಾಮಹಿಮ ವಾಟ್ಸರು ಸಂತರು. ಆ ಸಂತರು ಯಾರ ಮನೆಗೆ ಹೋಗ್ಬೇಕಂತ ಆಸೆ ಹಾಕಿತ್ತು ಅವರ ಮನೆಗೆ ಹೋಗಿದ್ರು, ಮಿಕ್ಕಿದವರ ಮನೆಗೆ ಹೋಗಿರ್ಲಿಲ್ಲ. ಒಂದಿನ ಈ ಹೆಣ್ಣುಮಗಳು ಮನೆಯೊಳಗೆ ಮಾವನಿಗೆ ಸ್ನಾನ ಮಾಡಿಸಿ ಮಾವನವರು ಲಿಂಗ ಪೂಜೆಗೆ ಕುಳಿತುಕೊಂಡಿದ್ದಾರೆ. ಮಾವನವರು ಯಾವಾಗ ಲಿಂಗ ಪೂಜೆಗೆ ಕುಳಿತುಕೊಂಡ್ರು ಈ ಹೆಣ್ಮಗಳು ಒಂದಿಷ್ಟು ಮುಸ್ರಿ ಇದ್ದ ಹೊರಗಡೆ ಮುಸ್ರಿ ತೊಳೆಯನ್ನು ತಿಳ್ಕೊಂಡು ಹೆಣ್ಮಗಳು ಹೊರಗೆ ಬಂದ್ರು. ಮುಸ್ರಿ ತೊಳೆಯುವಂತ ಸಂದರ್ಭದೊಳಗ ಒಬ್ಬ ಸಂತರು ಆ ಹೆಣ್ಣು ಮಗಳ ಮನೆ ಮುಂದೆ ಬಂದು ಕೋಟ್ಯಾಧೀಶ್ವರರ ಮಗಲಿರು. ಕೋಟ್ಯಾಧೀಶ್ವರರಿದ್ದಾರೆ. ಈ ಹೆಣ್ಣು ಮಗಳಿಗೆ ಹೊಸದಾಗಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಳ. ಸ್ವಕ್ಕಿಲ್ಲ, ಅಹಂಕಾರ ಇಲ್ಲ. ಅದರ ಮನೆಯೊಳಗೆ ಸ್ವಲ್ಪ ಅದ. ಆದ್ರೆ ಈ ಹೆಣ್ಣು ಮಗಳಿಗೆ ಈ ಹೆಣ್ಣುಮಗಳ ಮುಂದೆ ನಿಂತ್ಕೊಳ್ಳೋ ತಡ ಹೆಣ್ಮಗಳು ಏನ್ ಮಾಡ್ತಾಳೆ ಅಂದ್ರೆ ಮನೆಯೊಳಗೆ ಕರ್ಕೊಂತಾಳೆ. ಸಣ್ಣ ವಯಸ್ಸಿನ ಹೆಣ್ಮಗಳು, ಬಹಳ ಸಣ್ಣ ವಯಸ್ಸಿನ ಹೆಣ್ಮಗಳು. ನಮ್ಮ ನಿಮ್ಮಂತರ ಯಾರು ಹೆಣ್ಮಗಳಾಗಿದ್ರೆ ಯಾರಪ್ಪ ನೀ ಎಲ್ಲಿಂದ ಬಂದಿ, ಯಾರ ಬಂದಿ, ಕುಲಾಯಿ ಹೋಗ್ತಾರೆ ಅಂತ ಕೇಳ್ತೀನಿ. ಯಾವಾಗ ಕರ್ಕೊಂತೀರಿ ಅಂದ್ರೆ ಯಾರ ಮನೆಗೆ ಯಾರ ಸಂತ ಮನೆಗೆ ಬಂದಾರ ಮನೆಯೊಳಗೆ ಕರ್ಕೋತೀರಿ? ನೀವು ಕರ್ಕೊಳಂಗಿಲ್ಲ ನಾವೆಲ್ಲ. ಈ ಹೆಣ್ಮಗಳು ಏನ್ ಮಾಡ್ತಾಳ, ಏಕಾಏಕಿ ಯಾವಾಗ ಸಂತರ ಮನೆಯ ಮುಂದೆ ನಿಂತುಕೊಂಡ್ರು ಅವಾಗ ಮನೆಯೊಳಗೆ ಕರ್ಕೊತಾಳ. ಮನೆಯೊಳಗೆ ಕರ್ಕೊಳ್ಳೋದ್ರ ಜೊತೆಗೆ ಗುರುಗಳಿಗೆ ಲಿಂಗ ಪೂಜೆ ಮಾಡ್ಕೊಳ್ಳಿ. ಅವರಿಗೆ ಬಿಸಿನೀರು ಕಾಸ್ತಾಳೆ, ನೀರು ಹಾಕ್ತಾಳೆ, ಸ್ನಾನ ಮುಗಿತಾಳೆ. ಸ್ನಾನ ಮುಗಿದ ಬಳಿಕ ಲಿಂಗ ಪೂಜೆಗೆ ಅನುಕೂಲ ಮಾಡಿಕೊಡ್ತಾಳೆ, ಮಣಿ ಹಾಕ್ತಾಳೆ. ಎಲ್ಲಾ ಲಿಂಗ ಪೂಜೆ ಮುಗಿಯೋದ್ರೊಳಗ ಪ್ರಸಾದ ರೆಡಿ ಮಾಡ್ತಾಳೆ. ಎಲ್ಲಾ ಪ್ರಸಾದ ರೆಡಿ ಮಾಡಿ ಪ್ರಸಾದಕ್ಕೆ ಬಡಿಸ್ತಾಳ. ಪ್ರಸಾದ ಆಯ್ತು. ಯಾವಾಗ ಪ್ರಸಾದ ಆಯ್ತು, ಪ್ರಸಾದ ಆದ ಬಳಿಕ ಹೆಣ್ಣುಮಗಳು ಏನ್ ಮಾಡ್ತಾಳ, ದೊಡ್ಡ ಮನೆ ಬಂದ ಸಾಹುಕಾರ ಮಂದಿ ಶ್ರೀಮಂತರು ಮನೆಯು ಹಾಲೊಳಗೆ ದೊಡ್ಡದು ಹಾಲಿತ್ತು. ಅದರೊಳಗ ಜೋಕಾಲಿ ಉಯ್ಯಾಲೆ ಚೆನ್ನಾಗಿರ್ತಕ್ಕಂಥ ಉಯ್ಯಾಲೆ ಇತ್ತು. ಆ ಉಯ್ಯಾಲೆ ಮೇಲೆ ಸಂತರನ್ನ ಕುಳಿತುಕೊಳ್ಳೋದಕ್ಕೆ ಹೇಳ್ತಾರೆ. ಸಂತರು ಕುಳಿತುಕೊಳ್ತಾರೆ. ಕುಳಿತುಕೊಂಡ ಬಳಿಕ ಎಲಿ ಅಡಿಕೆ ಕೊಡ್ತಾವ. ಎಲಿ ಅಡಿಕೆ ಕೊಟ್ಟ ಬಳಿಕ ಸಂತರಿಗೆ ಬಹಳ ಸಂತೋಷ ಆಯ್ತು. ಯಾವಾಗ ಸಂತರಿಗೆ ಬಹಳ ಸಂತೋಷ ಆಯ್ತು, ಗುರುತಿಲ್ಲ ಪರಿಚಯವಿಲ್ಲ ಇರದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಮನೆಯೊಳಗೆ ಕರ್ಕೊಂಡು ಸ್ನಾನ ಮಾಡಿಸಿ, ಲಿಂಗ ಪೂಜೆ ಮಾಡಿಸಿ, ಪ್ರಸಾದ ಮಾಡಿಸಿ, ಎಲೆ ಅಡಿಕೆ ಕೊಟ್ಟ ಬಳಿಕ ಸಣ್ಣ ವಯಸ್ಸಿನ ಹೆಣ್ಮಗಳಿದ್ರಲ್ಲ ಗುರುಗಳಂತಾರ, ಯಾವ ಹೆಣ್ಮಕ್ಳು ವಯಸ್ಸು ಕೇಳಬಾರದು, ಗಂಡ್ಮಕ್ಳು ಮಗ ಅಂತ ತಿಳ್ಕೊಂಡು ನಿನ್ನ ಮಾತಾಡಿಸ್ಬೇಕಂತ ಆಸೆ ಆಗ್ಯದ. ಏನು ತಪ್ಪು ತಿಳಿಬೇಡವ, ನಿನ್ನ ಜೊತೆ ಮಾತಾಡ್ಬೇಕಾಗ್ಯದ, ನಾನು ಮಾತಾಡ್ತೀನಿ ಅಂತ ಸಂತರು. ಯಾವಾಗ ಸಂತರು ತಪ್ಪು ತಿಳಿಬೇಡ ಮಾತಾಡ್ಬೇಕಂತ ವಿಚಾರ ಹೇಳಿದಾಗ ಗುರುಗಳಿದ್ದೀರಿ, ನಿಮ್ಮ ಮಾತುಗಳ ಜೊತೆ ನಿಮ್ ಜೊತೆ ಮಾತಾಡಲಾರ್ದ ಯಾರ ಜೊತೆ ಮಾತಾಡಿ ಹೇಳಿದಾಗ ಆ ಹೆಣ್ಣುಮಗಳಂತ ಮಾತಾಡಿದಾಗ ಗುರುಗಳು ಕೇಳ್ತಾರೆ, ನಿನ್ನ ವಯಸ್ಸು ಯಾಕೆವಾ, ನಿನ್ನ ವಯಸ್ಸು ಎಷ್ಟಂತ ಕೇಳಿದಾಗ ಆ ಸಂತರಿಗೆ ಹೆಣ್ಮಗಳು ಉತ್ತರ ಬಹಳ ಚಂದ ಕೊಡ್ತಾಳ್ರಿ. ಏನಂತ ಕೊಡ್ತಾಳ, ಗುರುಗಳೇ ನನ್ನ ವಯಸ್ಸು ಕೇವಲ 10 ವರ್ಷ. ಗುರುಗಳೇ ನನಗೆ ಕೇವಲ ವಯಸ್ಸು 10 ವರ್ಷದ. ಮಾವರು ಲಿಂಗ ಪೂಜೆ ಮುಂದಿಲ್ಲ, ಒಳಗೆ ಲಿಂಗ ಪೂಜೆ ಕೂತಾರ. ಏನೋ 10 ವರ್ಷ ಅಂದಾಗ ಮಾವು ಸ್ವಲ್ಪ ಸಂಕಟ. 10 ವರ್ಷಕ್ಕೆ ಯಾರು ಕೊಡ್ತಾರೆ, ಮನೆತನ ಬೆಳೆಯುತ್ತಾರೆ ಅಂದ್ರೆ 10 ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಡ್ತೀವಿ ಅಂದ್ರೆ ಹಿಂದಕ್ಕೆ ಬಾಲ್ಯ ವಿವಾಹ ಮಾಡ್ತಿದ್ವಿ. ಬಾಲ್ಯ ವಿವಾಹವನ್ನ ಮಾಡಿದ ಸಹಿತವಾಗಿ ನಾವೊಂದು 10-20 ವರ್ಷ ಆದ ಬಳಿಕ ಗಂಡ ಮನೆ ಕಳಿಸ್ಕೊಡ್ತಿದ್ವಿ. ಮಾವು ಲಿಂಗ ಪೂಜೆ ಮಾಡ್ಕೊಳಕತ್ತಾರೆ, ಲಿಂಗ ಕೇಳೋದ್ಕೊಂಡು ನೀರು ಹಾಕೋದು 10 ವರ್ಷ ಅಂತ ಹೇಳ ಸಂಕಟದ ಮಾವು. ಯಾವಾಗ 10 ವರ್ಷ ಅಂತ ಹೇಳಿದಾಗ ಸಂತಾಗಿತ್ತು. ಮತ್ತ ಗುರುಗಳು ಮುಂದುವರೆಸ್ತಾರೆ, ಯಾವಾಗ ಒಂದಿಷ್ಟು ಮಾತಾಡ್ಬೇಕಾಗ್ಯದ, ಇನ್ನು ಮುಂದುವರೆದು ಮಾತಾಡ್ತೀನಿ ನಿಮ್ ಜೊತೆಗೆ ಅಂತ ಕೇಳಿದಾಗ ಗುರುಗಳೇ ಮಾತಾಡಬಹುದು, ಏನಾದ್ರೂ ಕೇಳಿ ಮಾತಾಡ್ತೀನಿ ನಿಮ್ ಜೊತೆ ಕೇಳ್ತಾರೆ ಹೆಣ್ಮಗಳು. ಹೇಳಿದಾಗ ನಿನಗೆ 10 ವರ್ಷ ಒಪ್ಕೊಂಡ, ನಿನ್ನ ಗಂಡ ವಯಸ್ಸು ಕೇವಲ 5 ವರ್ಷ. ಯಾವಾಗ 5 ವರ್ಷ ಅಂತ ಗಂಡಗ ಮತ್ತೆ 5 ವರ್ಷ ಡಿಫರೆನ್ಸ್ ಅದ, ಹೆಂಗ ಮದುವೆ ಆಗ ಸಾಧ್ಯ ಇಲ್ಲ. ಆಗ 5 ವರ್ಷದಾಗ ಆಶ್ಚರ್ಯ ಆಯ್ತು. ಮಾವಾಗ ಈ ಬುದ್ಧಿ ಹಚ್ಬೇಕಂತ ಲಿಂಗ ಹಚ್ಚೋಣ ಮಾಗ 5 ವರ್ಷದ ಸಕ್ಕನ ಮುಗೀತು. ಯಾವಾಗ ಇನ್ನೊಂದು ಸ್ವಲ್ಪ ಮಾತಾಡಬೇಕಾಗಿದೆ ನಿಮ್ ಜೊತೆಗೆ, ನಿನ್ನ ಗಂಡಗ 5 ವರ್ಷ. ಹಾಗಾದ್ರೆ ನಿನ್ನ ಮಾವಿಗೆ ವಯಸ್ಸು, ಮಾವು 3 ವರ್ಷ ಆದ್ರೆ ಲಿಂಗ ಪೂಜೆ ಮುಗಿದೋಗ್ತಾರೆ. ಲಿಂಗ ಪೂಜೆ ಮುಗಿತು ಹೋಗ್ತಾಳ ಸೊಸೆಗೆ ಒಡೆ
ಸಮಯ, ನೀನು ಸುಮ್ಮನೆ ಒತ್ತಡಿ ಮಾಡಿ ಮಾವನ ಬೆಳಗ್ಗೆ ಸುಮ್ಮನೆ ಕುದಿಸ್ತಾರೆ. ಗುರುಗಳು ಮುಂದುವರೆದು ಕೇಳ್ತಾರೆ, ನಿನ್ನ ಮಾವ 3 ವರ್ಷ ಒಪ್ಕೊಂಡವ, ನಿನ್ನ ಅತ್ತಿಗೆ ಎಷ್ಟು ವಯಸ್ಸು? ಅತ್ತಿಗೆ ಎಷ್ಟು ವಯಸ್ಸು? 150 ವರ್ಷ. ಡಿಫ್ರೆನ್ಸ್ ಬಹಳ. ಕೇವಲ ಮಾವ 3 ವರ್ಷದವ, ಅತ್ತಿಗೆ 150 ವರ್ಷ ಹೇಳಿದ್ದೀವಿ. ಡಿಫ್ರೆನ್ಸ್ ಬಹಳ. 150 ವರ್ಷ ಅದು ಸುಮ್ಮನೆ. ಕೋಟ್ಯಾಧೀಶ್ವರರು ಆಕರಪ್ಪ ಶ್ರೀಮಂತರು ಮನೆಯೊಳಗೆ ನಿಮಿಷ ನಿಮಿಷಕ್ಕೆ ಕ್ಷಣಕ್ಕ ಬೇಡಿದ್ದ ಅಡಿಗೆಯನ್ನ ಮಾಡಿಕೊಂಡು ಊಟ ಮಾಡಬಹುದು. ಯವ್ವ ಕೋಟ್ಯಾಧೀಶ್ವರರಿದ್ದೀರಿ, ಸಂಪತ್ತು ಭಗವಂತ ಕೊಟ್ಟಾನ, ನಿನ್ನ ಮನೆಯೊಳಗ ಬಿಸಿ ಊಟ ಮಾಡ್ತೀಯೋ ಅಥವಾ ತಂಗಳು ಊಟ ಮಾಡ್ತೀಯ? ಸಂತರು ಕೇಳ್ತಾರ. ಕೇಳಿದಾಗ ಏನು ಹೇಳ್ತಾರಪ್ಪ, ನನ್ನ ಮನೆಯೊಳಗೆ ನಾನು ತಂಗಳು ಊಟ ಮಾಡ್ತೀನಿ. ನೋಡ್ರಿ ಹೆಂಗದ ಮಾತಿಲಿ, ಮನೆಯೊಳಗೆ ನಾನು ತಂಗಳು ಊಟ ಮಾಡ್ತೀನಿ ಅಂದಾಗ ಸಂತರಿಗೆ ಆಶ್ಚರ್ಯ ಆಯ್ತು. ಮಾವ ಹೊಡ್ಯಾಕ್ ಹೋದ್ರೆ ತಂಗಳು ಊಟ ಕೋಟ್ಯಾಧೀಶ್ವರರು ನಮ್ಮ ಮನೆ ಮಾನ ಮರಳಿ ಕರೆಯಾಗತ್ತಾರ. ಹೊಡಿಯಾಕ್ ಹೋಗೋದ್ರೊಳಗೆ ಹಿಡಿತಾರ ಕೈ ಹೊಡಿಬೇಡ, ನಿನ್ನ ಸಸಿ ಹೇಳುವಂತ ಅರ್ಥ ಬಹಳದ, ನೀನು ಮುಂದೆ ಮಾತಾಡ್ತೀನಿ, ನೀನು ಸುಮ್ಮನಿರೋ ಅಂತೇಳಿ ಮಾವನವರನ್ನ ಒಂದು ಕಡೆ ಕೂರ್ಲಿಕ್ಕೆ ಹಾಕ್ತಾರ. ಮಾವನವರು ಕುತ್ಕೊಂಡ್ರು. ಯವ್ವ ಇಷ್ಟು ತನಕ ಮಾತಾಡಿದ ನಿನ್ ಜೊತೆ ಈ ವಯಸ್ಸಿನ ವಿಚಾರಗಳನ್ನು ಹೇಳಿದಿ, ವಯಸ್ಸಿನ ವಿಚಾರದ ನಿಜವಾದ ಅರ್ಥವನ್ನ ನೀ ಹೇಳಿದೆ. ಅವಾಗ ಕೇಳ್ತಾರ, ನೋಡವ ಮೊದಲಿಗೆ ಕೇಳಿ ನಿನಗೆ ವಯಸ್ಸು ಅಂತ ಕೇಳಿ 10 ವರ್ಷ ಅಂತ ನೀ ಹೇಳಿದೆ. 10 ವರ್ಷ ಅಂತ ಹೇಳಿದಾಗ 10 ವರ್ಷ ಗಂಡನ ಯಾರು ನಡೆಯಕ್ಕೆ ಬರಂಗಿಲ್ಲ. ನಿಜವಾಗ್ಲೂ 10 ವರ್ಷದ ಮರ ಹೇಳಿ. ಗುರುಗಳು ಸಂತ ಕೇಳಿದಾಗ ಹೇಳ್ತಾರಪ್ಪ, ನಾನು ತಾಯಿಯ ಗರ್ಭದಿಂದ ಒಂದು 25 ವರ್ಷ ಆಗಿದೆ. ತಾಯಿಯ ಗರ್ಭದಿಂದ ಒಂದು 25 ವರ್ಷ ಆಗಿದೆ. ಕರೆ ನನಗೆ ಹಿರಿಯರಂದ್ರೇನು, ಅತ್ತೆ ಮಾವರಂದ್ರೇನು, ಬಂಧು ಅಂದ್ರೇನು, ಬಳಗ ಅಂದ್ರೇನು, ಎಲ್ಲರ ವಿಶ್ವಾಸಗಳನ್ನು ತಿಳ್ಕೋತ ಹೊಂಟೀನಿ. ಅದಕ್ಕ 15 ವರ್ಷ ಆಟ ಪಾಠ ಬಾಲ್ಯದ ಜೀವನ ಕಳ್ಕೊಂಡೀನಿ. ಅದಕ್ಕೆ ಮನೆಗೆ ಬಂದು ಗಂಡನ ಮನೆಗೆ ನೆಂಡೆ ಕಟ್ತೀನಿ, ತಿಳುವಳಿಕೆಯ ಮಾತನ್ನ ಕಲ್ತೀನಿ. ಯಮರಾಯನ ಲಿಸ್ಟಿನೊಳಗೆ ಜಸ್ಟ್ ಈಗ 10 ವರ್ಷ ಜಮಾಯ. 8 ವರ್ಷ ರೀ, 10 ವರ್ಷ ಜಮಾಯ. ಒಪ್ಪಿಕೊಂಡು ನಿನ್ನ ಗಂಡಗೆ 5 ವರ್ಷ ವಯಸ್ಸು ಅಂತ ಹೇಳಿ, ನಿನ್ನ ಗಂಡನ ವಯಸ್ಸು 5 ವರ್ಷ ಅಂತ ಹೇಳಿ ಅಲ್ಲವ, ನಿನ್ನ ಗಂಡನ ವಯಸ್ಸು ಮುಂದೆ ಹೇಳ್ಬೇಕಂದ್ರೆ ಭಾಳ ಹೇಳ್ತಾಳೆ ಮಗಳು ಚಂದ. ಯಪ್ಪ ನನ್ನ ಗಂಡನವರು ತಾಯಿಯ ಗರ್ಭದಿಂದ ಒಂದು 35 ವರ್ಷ ಆಗಿದೆ. ತಾಯಿಯ ಗರ್ಭದಿಂದ ಒಂದು 35 ವರ್ಷ ಆಗಿದೆ. ಕರೆ 30 ವರ್ಷ ಚಟಕ ದಾಸನಾಗ ನನ್ನ ಗಂಡ ಚಟಕ ದಾಸನಾಗಿನ. ಕುಡಿತ, ಚಟ, ಓಸಿ, ಇಸ್ಪಟ್ ಇವೆಲ್ಲ ಚಟಕ ದಾಸನಾಗ್ಯಾನ. ಈ ಮನೆಗೆ ಬಂದ ಬಳಿಕ ಒಂದಿಷ್ಟು ಕುಡಿತ ಒಳ್ಳೆಯದಲ್ಲ, ಚಟ ಒಳ್ಳೆಯದಲ್ಲ, ಇಸ್ಪಟ್ ಒಳ್ಳೆಯದಲ್ಲ, ಓಸಿ ಒಳ್ಳೆಯದಲ್ಲ, ಹೇಳ್ಕೊಂತ ರಾತ್ರಿ ಬೋಧನೆ ಮಾಡ್ಕೊಂತ ಬಂದೀನಿ. ಇದು ನಾ ಹೇಳಿದ ಕೇಳದ ಕೇಳಿ ಹೇಳ್ಕೊಂತ ಬಂದೀನಿ. ನೀತಿವಂತ ಮಗನಾಗಿ ಉಳ್ಕೊಂಡಾನ. ಅದಕ್ಕೆ ಯಮರಾಯನ ಲಿಸ್ಟಿನೊಳಗೆ ಕೇವಲ 5 ವರ್ಷ ಜಮಾಯದ ಒಳ್ಳೆಯ ಹುಡುಗನಾಗಿ ಬದುಕು ಕಟ್ಟಿಕೊಂಡಾನ ಅಂತ ಹೇಳ್ತಾರ. ಯಾಕಂದ್ರೆ ಚಟಕ್ಕಿದ್ದು ಮುಂದೋಗ್ತಾರೆ, ಮನೆ ಮಟ್ಟ ಮಾಡಂಗಿಲ್ಲ. ಎಲ್ಲರೂ ಕುಡಿದು ಗಟಾರದಾಗ ಬಿದ್ದಿರ್ತಾನೆ. ಕುಡಿದು ಗಟಾರದಾಗ ಬಿದ್ದು ಸಹಿತವಾಗಿ ಬಂದವರ ತಂದೆ ತಾಯಿ ಅಂತಾರ, ಗಟಾರದಾಗ ಬಿದ್ದಾನಲ್ಲ, ಗಟಾರದಾಗ ಬಿದ್ದಿಲ್ಲ ಅವ ನನ್ನ ಮಗ, ಇನ್ನೊಂದಾಗಿದ್ರೆ ಸುಧಾರಿಸ್ತಾನ, ಹೆಂಡತಿ ಬಂದಾಳ, ಒಳ್ಳೆ ಮಗನಾಗಿ ಬದುಕು ಕಟ್ಟಿಕೊಳ್ತಾನಂತ ಹೇಳುವಂತ ಮನೆಯೊಳಗೆ ಪೂಜಾರಿ ಯಾರಾದ್ರೂ ಇದ್ರೆ ಅವ್ರ ತಂದೆ ತಾಯಿ ಬರೋದು ಬಿಟ್ಟು ಯಾರು ಇಲ್ಲ. 5 ವರ್ಷದಾಗ ಚಟ್ಟ ಬಿಟ್ಟು ಬಹಳ ಚಲೋ ಮಂದಿ ಮನೆ ಬಂದ್ಕೊಂಡು ಹೊಂಟಾನ. ಮಾವು 3 ವರ್ಷದಲ್ಲಿ ಮಾವು ವಿಚಾರ ಹೇಳೋದು. ಗುರುಗಳೇ, ನಮ್ಮ ಮಾವನವರು ತಾಯಿಯ ಗರ್ಭದಿಂದ ಒಂದು 63 ವರ್ಷ ವಯಸ್ಸಾಗಿದೆ. 63 ವರ್ಷ ವಯಸ್ಸಾಗಿದೆ. ಕರೆ ಬಡ್ಡಿ ಚಕ್ರಬಡ್ಡಿಗೆ ಕಾಲ. ದುಡ್ಡು ಎಣಿಸೋದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ರೊಕ್ಕ ಎಣಿಸ್ತಾನ, ಮನೆಯೊಳಗೆ ಅಗಲಿ ಎಣಿಸ್ತಾನ, ರಾತ್ರಿ ಎಣಿಸ್ತಾನ. ಮನೆಯೊಳಗೆ ಇನ್ನೊಬ್ಬರ ಮನೆಯೊಳಗ ನೀರು ಹಾಕಿ ಬಡ್ಡಿ ಇಸ್ಕೊಂಡ್ ಬರ್ತಾನ. ಮಾವನವ್ರು ಯಾಕೆ ಇದು ಸರಿ ಕಾಣಬಹುದು, ಇದು ಚೆನ್ನಾಗಿಲ್ಲ, ಈ ರೊಕ್ಕ ನಾವು ಎಂದೂ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಇದು ಶಾಶ್ವತವಾಗಿ ನಮ್ಮ ಮನೆ ಉಳಿಯೋದಿಲ್ಲ ಮಾವನವರೇ, ಇದು ಒಳ್ಳೆಯದಲ್ಲ, ಭಗವಂತನಿಗಾಗಿ ಒಂದಿಷ್ಟು ಅರ್ಪಣೆಯನ್ನ ಮಾಡೋಣ ತಿಳ್ಕೊಂಡು ಸಾಧ್ಯ ಯಾವಾಗ ಇರ್ತದ ಮಾವನವರೇ, ನಾನು ನಿಮ್ಮ ಮುಂದೆ ಸಣ್ಣ ಮಗಳು ಹೇಳುವಂತ ಶಕ್ತಿ ನನಗಿಲ್ಲ, ಗುರು ಕರುಣೆಯಿಂದ ನನಗೇನು ಅನಿಸಿರುವಂತ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ಮಾವನವರು ಹೇಳಿದಾಗ ಒಂದೇ ಮಾತಿಗೆ ಮಾವನವರ ಬದಲಾವಣೆ ಆಗ್ಯಾರ. ಈ ಒಳ್ಳೆಯ ಮಾರ್ಗದರ್ಶನವನ್ನು ಹೇಳಿದ ಯಮರಾಯನ ಲಿಸ್ಟಿನೊಳಗ 3 ವರ್ಷ ಜಮಾ ಆಗುತ್ತೆ. ಅದೇ 3 ವರ್ಷ ನೋಡ್ರಿ ಎಷ್ಟು ಚಂದ ಹೇಳ ಸಸಿ. ಮತ್ತೆ ನಿನ್ನ ಅತ್ತಿಗೆ 150 ವರ್ಷ 150 ವರ್ಷದ ಮರಣ ಹೇಳಂದಾಗ ಸಂತರಿಗೆ ಹೆಣ್ಣಮಗಳು ಹೇಳ್ತಾರೆ, ಮಾವನವರೇ ಮನೆಯೊಳಗೆ ಒಬ್ಬರಾದ ತಿಳುವಳಿಕೆ ಉಳ್ಳವರಿಗೆ ಯಾರೇ ಮನೆಯೊಳಗೆ ಬದುಕು ಮಾಡಿ, ಮನೆಯೊಳಗೆ ಒಬ್ಬರಾದ ತಿಳುವಳಿಕೆ ಉಳ್ಳವರು ಬೇಕಂತ ಎಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಹೇಳ್ತಾ, ಒಳ್ಳೆಯ ಅಖಂಡವಾಗಿರ್ತಕ್ಕಂಥ ವಿಚಾರಧಾರೆಗಳ ಮಾತನ್ನು ಹೇಳ್ತಾ ಮನೆಯೊಳಗೆ ನನ್ನ ತಿಳ್ಕೊಂಡಾಳ. ಆ ತಾಯಿಯ ಒಳ್ಳೆಯ ವಿಚಾರಧಾರೆಗಳಿಂದ ಒಳ್ಳೆಯ ಅಸ್ಕಲ
ಹೇಳ್ತಾರೆ, ನಿಮ್ಮ ಮನೆಯೊಳಗ ಬಿಸಿ ಊಟ ಮಾಡ್ತೀಯವ್ವ ತಂಗಳು ಊಟ ಮಾಡ್ತೀವಿ. ತಂಗಳು ಊಟ ಅಂತ ಹೇಳಿದ್ರು. ತಂಗಳು ಊಟದ ಅರ್ಥ ಏನು? ಕೋಟ್ಯಾಧೀಶ್ವರರು, ಸಂಪತ್ತುಳ್ಳವರು, ನಿಮಿಷ ನಿಮಿಷಕ್ಕೆ ಕೈಗೊಂದು ಕಾಲಿಗೊಂದು ಆಳುಗಳಿದ್ದರೂ ಸಹಿತವಾಗಿ ಮನೆಯೊಳಗೆ ಏನು ಬೇಕು ಬೇಕಾದ್ದು ಮಾಡ್ಕೊಂಡು ಹೊಣಬಹುದು. ತಂಗಳು ವೃತ್ತಿ ಅಂತ ಹೇಳಿಲ್ಲ, ಅದ್ರ ಅರ್ಥ ಹೇಳುತ್ತಾರೆ. ಎಂದಿದ್ದು ಮನೆಯೊಳಗೆ ಹಿರಿಯರು ಏನಿದ್ರು, ನಮ್ಮ ತಾತ ಮುತ್ತಾತ ಈ ಮನೆಯೊಳಗೆ ಎಲ್ಲರ ಮಾಮೂಲು ವಾಸ ಮಾಡೋರಲ್ಲ, ಅವ್ರು ಏನ್ ಮಾಡ್ಯಾರ ಅಂತಂದ್ರ, ಯಾರು ಬಡವರು ಇವತ್ತು ಈ ಮನೆಯೊಳಗೆ ತೊಂದರೆ ಅಂತ ತಿಳ್ಕೊಂಡು ಮನೆಗೆ ಬಂದಾಗ 10,000 ಕಾಣಿಕೆ ಕೊಟ್ಟಾರ. ಯಾರು ಮದುವೆಗೆ ರೊಕ್ಕ ಇಲ್ಲ ಅಂದಾಗ 2 ಲಕ್ಷ ಹಣ ಕೊಟ್ಟಾರ. ಯಾರು ಮನೆಯೊಳಗೆ ತೊಂದರೆ ಇದ್ದಾಗ, ಮನೆಯೊಳಗೆ ದವಸಧಾನ್ಯಗಳಿಲ್ಲ ಅಂದಾಗ ಸದಾವ ಕಾಲವಾಗಿ ದಾನವನ್ನ ಮಾಡುತ್ತಾ ಮಾಡುತ್ತಾ ಕಾಲವನ್ನ ಕಳೆದಾರ. ಹಿಂದಿನವರು ಈ ಮನೆಗೆ ಪುಣ್ಯದ ಬುತ್ತಿಯನ್ನ ಕಟ್ಟಿಟ್ಟಾರ. ಆ ಕಟ್ಟಿದ ಬುತ್ತಿಯನ್ನ ಇವತ್ತಿನ ದಿನ ಬಿಸಿಕೊಂಡು ಊಟ ಮಾಡಕತ್ತೀಯಪ್ಪ. ಈ ಬಿಸಿ ಊಟ ತಂಗಳು ಊಟ ನೀವೇ ಹೋಗ್ತೀವಲ್ಲ. ಯಾವ ಊಟ ಇದು? ಹಿಂದೆ ಕಟ್ಟಿರ್ತಕ್ಕಂಥ ಬುತ್ತಿಯನ್ನು ಬಿಚ್ಕೊಂಡು ನೋಡಕತ್ತೀನಿ ನಾನು. ಅದಕ್ಕೆ ಇದು ತಂಗಳು ಊಟಪ್ಪ, ಬಿಸಿ ಊಟ ಅಲ್ಲ. ಬಿಸಿ ಊಟ ಯಾವ್ದಂದ್ರ ಈ ಏನ್ ಮಾಡಕತ್ತೀವಲ್ಲ ಒಂದಿಷ್ಟು ಅಳಿದ ಸೇವೆ. ನಾವು ಆರಾವಿ ಗ್ರಾಮದ ಪುರಾಣ ನಡೆದ ಈ ಪುರಾಣಕ್ಕೆ ಒಂದಿಷ್ಟು ಕಾಣಿಕೆ ಸಲ್ಲಿಸೋಣ. ಈ ಕಾಣಿಕೆ ಸಲ್ಲಿಸುವ ಪುಣ್ಯದ ಬುತ್ತಿಯಿಂದ ಮಕ್ಕಳು ಜ್ಞಾನದ ನಿಧಿಯಾಗಿ ಅಂತ ತಿಳ್ಕೊಂಡು ರಾಮಲಿಂಗೇಶ್ವರರನ್ನ ಸಂತ ಮಹಾತ್ಮರನ್ನ ಬೇಡಿದ್ರೆ ಅಂತಂದ್ರ ಆ ಭಗವಂತನ ಆಶೀರ್ವಾದದಿಂದ ಮಕ್ಕಳ ವಿದ್ಯಾವಂತರಾಗ್ತಾರೆ. ಇದು ನಿಜವಾದ ಬಿಸಿ ಬುತ್ತಿ ಅಂತ ಕರೆಸಿಕೊಳ್ಳುತ್ತದೆ. ನಡಿಯಮ್ಮ ಆಲಯನವರು ಮಗನಿಗೆ ಯಾವ ಬುತ್ತಿಯನ್ನ ಕಟ್ಟಾಕತ್ತಾರೆ ಅಂತಂದ್ರ ಬಿಸಿ ಬುತ್ತಿ ಕಟ್ಟಾಕತ್ತಾರೆ. ಈ ಬಿಸಿ ಬುತ್ತಿಯಿಂದ ಮಗ ಜಾಣನಾಗುತ್ತಾ ಉಂಟಾನ. 16 ವರ್ಷಕ್ಕೆ ಮಗ ಬಂದ. ಯಾವಾಗ 16 ವರ್ಷಕ್ಕೆ ಇಲ್ಲಿ ಶರಣಬಸವೇಶ್ವರರು ಬಂದ ಬಳಿಕ ಮುಂದ ಲಿಂಗ, ಜಂಗಮ, ಪಾಲೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ನಾಳೆಯಿಂದ ಇನ್ನು ಗುರು ಅಂತಕ್ಕಂಥ ವಾಣಿ ಅಂತಕ್ಕಂಥದ್ದು ಗುರುವಿನ ಬೋಧನೆಯಿಂದ ಏನಾಗ್ತದೆ, ಗುರುವಿನ ಆಶೀರ್ವಾದದಿಂದ ಏನಾಗ್ತದೆ, ಗುರುವಿಗೆ ಶರಣಾಗತರಾದ ಜಗತ್ತಿನೊಳಗೆ ಬೆಳಗಾಗ್ತಾರೆ. ಅಂದು ನಮ್ಮ ಶರಣಬಸವೇಶ್ವರರು ಕಲಿಕೇರಿಯ ಮಲ್ಲಾರಾಧನೆಗೆ ಶರಣಾಗತರಾಗಿದ್ದಾರೆ. ಕಲಿಕೇರಿಯ ಮಲ್ಲಾರಾಧನ ಪಾದೋದಕದ ತೀರ್ಥವನ್ನ ಸದಾಕಾಲವಾಗಿ ಪಡೆಯುವಂತಾರ. ಮುಂದೆ ನಾಳೆ ದಿನ ಲಿಂಗ ಅನ್ನೋದ್ರ ಬಗ್ಗೆ, ಲಿಂಗ ಜಂಗಮ ಅನ್ನೋದ್ರ ಬಗ್ಗೆ ನಾಳೆ ದಿನ ಎರಡ್ನಾಳ್ ಮಹಾಸ್ವಾಮಿಗಳು ಪೂಜ್ಯರು ಬರ್ತಾ ಇದ್ದಾರೆ. ಆ ಪೂಜ್ಯರಿಂದ ಮುಂದಿನ ಕಾರ್ಯಕ್ರಮಗಳು ಬಹಳ ಚಂದ ಅಮೋಘವಾಗಿ ನಡೆಯಲಿ ಅಂತ ಮಾತನ್ನು ಹೇಳ್ತಾ, ಅಷ್ಟಾವರಣಗಳ ಬಗ್ಗೆ ಇವತ್ತು ಪ್ರಾರಂಭ ಆಗಿದೆ. ನಾಳಿಂದ ಇನ್ನೂ ಅನಂತ ರೀತಿಯ ವಿಚಾರಧಾರೆಗಳನ್ನು ಹೇಳ್ತಾರೆ. ಇಲ್ಲಿ ಒಂದಿಷ್ಟು ದಿನಗಳ ಕಾಲ, ನನ್ನೊಂದು 6 ದಿನಗಳ ಕಾಲ ಸೇವಾ ಮಾಡೋದಕ್ಕೆ ಆ ಭಗವಂತ ಅನುಕೂಲವನ್ನು ಮಾಡಿಕೊಟ್ಟ. ಅಂತ ನಾರಾಯಣಿ ಗ್ರಾಮದವರೆಲ್ಲರೂ ಸೇರಿಕೊಂಡು ನಮ್ಮ ಮೇಲೆ ಒಂದು 6 ದಿನಗಳೊಳಗೆ ಇಷ್ಟೊಂದು ಪ್ರೀತಿಯನ್ನು ತೋರಿಸಿ, ಮಮತೆಯನ್ನು ತೋರಿಸಿ, ನಿಮ್ಮೆಲ್ಲರ ಜೊತೆಯೊಳಗ ಒಳ್ಳೆಯ ಒಂದು ಮಗನೆಂದು ಭಾವಿಸಿ ನಮ್ಮನ್ನ ಕರೆದುಕೊಂಡು ಹೋಗಿದ್ದಕ್ಕಾಗಿ ಈ ಪ್ರೀತಿಗೆ ಸದಾವಕಾಲವಾಗಿ ನಾವೆಲ್ಲ ಚರವಣಿ ಅನ್ನುವಂಥ ಮಾತನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಸಂತೋಷದ ವಿಶೇಷ ಏನಂದ್ರೆ ರಾಜಶೇಖರ್ ಹೇಳಿದ್ರು, ಇವ್ರ ಮನೆಯೊಳಗೆ ನಾನು ನಮ್ಮ ಮನೆಯೊಳಗೆ ಇದ್ದೀನಿ ಅಂತ ಅನಿಸ್ತಿಲ್ಲ, ಎಲ್ಲೋ ಒಂದು ಬೇರೆ ಊರಿಗೆ ಬಂದಿನ ಅಂತ ಅನಿಸ್ತಿಲ್ಲ ನನಗೆ. ಅದು ನನ್ನ ಮನೆ ಅಂತ ಅನಿಸ್ತಿದೆ ನನಗೆ. ಮನೆ ಆ ಮನೆಯೊಳಗೆ ಆ ಒಳಗೆ ಸದಸ್ಯರ ಅನ್ನುವಂಥ ರೀತಿಯೊಳಗೆ ನಮ್ಮನ್ನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ಕೊಂಡಿದ್ದಾರೆ. ಆ ಮನೆತನಕ ಭಗವಂತ ಒಳ್ಳೆಯ ಮಾಡಿ ಜೋರಾಗಿ ಒಂದ್ಸಲ ಚಪ್ಪಾಳೆಯನ್ನು ಹಾಕಿಕೊಳ್ಳುವಂತ ಆ ಮನೆಗೆ ಹೋಗಿ ನಾವು ಉಳ್ಕೊಂಡಿದ್ದಾರೆ. ಗುರುಗಳೇ ನೀವಟ್ಟ ಆ ಮನೆಗೆ ಉಳ್ಕೊಂಡಿರೋ ತರಬೇಡ ಪ್ರಶ್ನೆ ಆಗಲಿ. ಗುರುಗಳೇ ಅವ್ರ ಮನೆಗೆ ಬಂದು ಉಳ್ಕೊಂಡ್ರಿ, ಯಾಕೆ ಉಳ್ಕೊಂಡಿರಿ? ಪುರಾಣ ಅಕ್ಷರ ತಿಳ್ಕೊಂಡಿವಿ. ಯಾಕೆ ಪುರಾಣ ಹಚ್ಚಿರಿ? ರಾರಾಯಿ ಗ್ರಾಮದ ಒಳ್ಳೆಯ ಆಧ್ಯಾತ್ಮ ಚಿಂತನ ಗೋಷ್ಠಿ ಕಾರ್ಯಕ್ರಮ ನಡೆದಾಗ ಆ ಆಧ್ಯಾತ್ಮ ಚಿಂತನ ಗೋಷ್ಠಿಯೊಳಗೆ ನಮ್ಗೊಂದಿಷ್ಟು ಭಗವಂತ ಅನುಕೂಲವನ್ನು ಮಾಡ್ಯಾರ. ನಮ್ಮ ಮನೆಯೊಳಗೆ ಇರ್ಲಿ ಅನ್ನೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ರಾರಾಯಿ ಗ್ರಾಮದ ಕಮಿಟಿ ವರ್ಗ ಬಳಗದವರು. ಈ ಕಮಿಟಿ ವರ್ಗದ ಬಳಗದವರಿಗೆ ಸದಾಕಾಲವಾಗಿ ಚದರಿ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಕಮಿಟಿ ಬಳಗದವರು. ಸದ್ಭಕ್ತರಲ್ಲಿ ವಿನಂತಿ, ಇವತ್ತು ಹಂಪಿ ಹುಣ್ಣಿಮೆ ಇರುವುದರಿಂದ ವಿಶೇಷ ಇರುವುದರಿಂದ ಇರುವ ಕಾರಣ ಈ ದಿನ ಕಮಿಟಿಯವರು ಬೇವಿನ ವ್ಯವಸ್ಥೆಯನ್ನು ಪ್ರಸಾದದಲ್ಲಿ ಮಾಡಿಸುತ್ತಾರೆ. ಬೇವು ಊಟದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಪ್ಪಬೇಕು. ಹಾಗೆ ಈ ಒಂದು 6 ದಿನಗಳ ಕಾಲ ಅವಕಾಶ 6 ದಿನಗಳ ಕಾಲ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಊರಿನ ಹಿರಿಯರಿಗೂ ಗ್ರಾಮಸ್ಥರಿಗೂ ಮತ್ತು ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದೇ ರೀತಿಯಲ್ಲಿ ನಾನು ನಿಮ್ಮ ದೈವದವನ್ನೇ ಆಗಿರುವುದರಿಂದ ಸದಾಕಾಲ ನನ್ನನ್ನು ಹರಸಿ ಹಾರೈಸಿ ಮತ್ತೆ ಮತ್ತೆ ಕಾರ್ಯಕ್ರಮ ಕಲಿಸುವಂತ ಹೇಳುತ್ತಾ ಇಲ್ಲಿಗೆ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಇಂದಿನ ಸನ್ಮಾನ ಕಾರ್ಯಕ್ರಮ ಆರ್ ಕೆ ಬಸವರಾಜ, ಅಸಿಸ್ಟೆಂಟ್ ಡೈರೆಕ್ಟರ್, ತಾಲೂಕು
ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.